ವಯಸ್ಸಾದವರಿದ್ರೆ ಅವ್ರಿಗೆ ವಯಸ್ಸಾದವರಿದ್ರೆ ಅವ್ರಿಗೊಂದು ವಿಡಿಯೋಗಳಿಗೆ ಮಾತಾಡ್ಬೋದು. ಬರೀ ಮಕ್ಕಳಿದ್ರೆ ಅವ್ರಿಗೆ ಕತ್ತಿ ರೂಪದೊಳಗೆ ಹೇಳ್ಬೋದು. ಮತ್ತು ಯುವಕರಿದ್ರಪ್ಪ ಅಂದ್ರೆ ಅವ್ರೊಂಥರ ಹೇಳ್ಬೋದು. ಮಕ್ಕಳಿಗೆ ಸಣ್ಣ ಕತ್ತಿ ರೂಪದೊಳಗೆ ಹೇಳಿದಾಗ ಅಜ್ಜ ಅಂದ್ರೆ ವಯಸ್ಸಾದವರಿಗೆ ಸ್ವಲ್ಪ ಬೇಸರ ಬರ್ತದೆ. ಮಕ್ಕಳ ಈಗ ಏಜ್ಡ್ ಆದವ್ರಿಗೆ ನಾವೇನಾದರೂ ಹೇಳಕ್ ಹೋದಿಪ್ಪ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಹೇಳಿ ಪ್ರಿನ್ಸಿಪಲ್ರಿಗೆ ಬಂದ್ ಮಾಡಾಕ್ತೇವೆ, ಅವ್ರು ರೆಸ್ಟ್ ಬಿಟ್ಟವ್ರಿಗೆ ಇದು ಮಾಡಾಕ್ತೇವೆ. ಹೋರಿ ನೀವು ಅಕಸ್ಮಾತ್ ನೀವೇನಾದರೂ ಏಜ್ಡ್ ಇದ್ದವರಿಗೆ ಅವರ ಆಧ್ಯಾತ್ಮದ ಬಗ್ಗೆ ಮಾತಾಡಿದ್ರೆ ಹುಡುಗರು ಬೇಸರ. ಬರೀ ಯುವಕರ ಬಗ್ಗೆ ಮಾತಾಡಕತ್ತಂದ್ರೆ ನೀವು ಬಾರಿ ಮೋಟಿವೇಟ್ ಆಗ್ತೀರಿ. ಏಜ್ಡ್ ಆದವ್ರಿಗೆ ಒಮ್ಮೆ ಎಕ್ಸೈಟ್ ಆಗಿಬಿಟ್ರೆ ಏನು ಒಮ್ಮೆ ಆದ್ರೆ ಈಗ ಮಾತಾಡೋದು ಭಾಳ ಸರಳ. ಯಾಕಂದ್ರೆ ನಮ್ಮ ಪ್ರಿನ್ಸಿಪಾಲ್ ನಮ್ಮ BO ಸಾಹೇಬ್ ಹೇಳಿದ್ರು, ಇವರೆಲ್ಲರೂ ದಿಸ್ ಇಸ್ ದ ಕ್ರಿಮಿಲಿ wings of the same strength fly at the same height. It is a one rule. Wings of the same strength fly at the same height ಅಂದ್ರೆ ಒಂದೇ ರೆಕ್ಕೆ ಶಕ್ತಿಗಳಿರು ಒಂದೇ ಲೆವೆಲ್ನಾಗ ಹಾರ್ತಿರ್ತಾವ. ಹದ್ದುಗಳೆಲ್ಲ ಒಂದೇ ಲೆವೆಲ್ನಾಗ ಹಾರ್ತಾವ, ಗುಬ್ಬಿಗಳು ಒಂದೇ ಲೆವೆಲ್ನಾಗ ಹಾರ್ತಾವ. ಗುಬ್ಬಿಗೆ ಹದ್ದಿನ ಕೂಡ ಹಾರಕ್ಕಾಗಲ್ಲ, ಹದ್ದ ಗುಬ್ಬಿಗಳು ಮಿಕ್ಸ್ ಆಗೋದಿಲ್ಲ. ಮಿಕ್ಸ್ ಆದರೆ ಚಂದ ಕಾಣುತ್ತೆ. ನೀವೆಲ್ಲರೂ ಹದ್ದುಗಳಿದ್ದಂಗೆ. ಅದಕ್ಕೆ ನಿಮಗೆ ಮಾತಾಡೋದು ಭಾಳಷ್ಟು ಸರಳವಾಗಿ ಮಾತಾಡ್ಬೋದು. ಆಮೇಲೆ ಸರ್ ಹೇಳಿದರು, ಇವತ್ತಿನ ಕ್ಲಾಸ್ ಏನಪ್ಪ ಅಂದ್ರೆ ವಿ ಕೆನಾಟ್ ಮೇಕ್ ಅ ಮಿರಾಕಲ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಸೈರನ್ ವಾಟರ್ ಬೆಳ್ಳ ಬೆಲ್ಲ ಅಂತ ಒಬ್ಬೊಬ್ಬರು ಅಂತಿರ್ತಾರೆ, ಎದಕ್ಕೆ ಬಿಡಿತೈತಿ ಒಳ್ಳೆ ಬೆಳ್ಳೆ ಅಂತ. ಹಂಗೆ ಯಾರ ಚಿಂತೆ ಮಾಡ್ತಿದ್ದೆ ಅಂತ ತಗೋರಿ, ಡೆಫಿನೆಟ್ಲಿ ನೀ ಜೀವನದಾಗ ಗೆಲ್ತಿ. ಪ್ರಶ್ನಿಸದೆ ಏನನ್ನು ನಂಬಬೇಡ. ಎವ್ರಿ ಟೈಮ್ ಇಟ್ ಶುಡ್ ಕಮ್ ಇನ್ ಅವರ್ ಮೈಂಡ್. ಇದ್ಯಾಕೆ ಹಿಂಗಾತು, ಇದ್ಯಾಕೆ ಹಿಂಗಾತು ಅಂತ. ಇವತ್ತು ನಾವು ಯಾರೋ ಇಲ್ಲಿ ಮೆರಾಕಲ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ದಿನದೊಳಗೆ ಮಾಡ್ಲಿಕ್ಕೆ ಸಾಧ್ಯ ಇದ್ದೇನೆಲ್ಲ ನಾವು. ಬಟ್ ವಂಡರ್ಫುಲ್ ಲೆಕ್ಚರರ್ಸ್, ವಂಡರ್ಫುಲ್ ಟೀಚರ್ಸ್ ಬಂದಾರ, ದಿ ವಿಲ್ ಮೋಟಿವೇಟ್ ಯು. ನೀ ತಯಾರದಿ, ನಿನಗೆ ಇವತ್ತು ಅವ್ರು ಸ್ಟೆರಾಯ್ಡ್ಸ್ ಕೊಡ್ತಾರೆ, ನೀ ಹೆಂಗೆ ಎದ್ದು ಬರ್ಬೇಕು. ನಾ ಹೇಳ್ಕೊಡ್ತೀನಿ, ನೀವು ಒಬ್ಬತ್ತು ಕೊಟ್ಟರು ಅಂತೀರಿ, ನಾನು ಫಸ್ಟ್ ಬರ್ತೀನಿ ಅಂತೇಳಿ. ಸರ್ ಅದಕ್ಕಿಂತ ಬಂದು ಹೇಳೋಕ್ಕಿದ್ದಿಲ್ಲ ರೀ, ನಾ ಫಸ್ಟ್ ಬರ್ತೀನಿ ರೀ ಅಂತೇಳಿ. ಅದು ಯಾರು ಅಂತೀರಿ ನಾನು ಕೂಡ. ನಾನು ಕೆಳಗೆ ಮಾಡಿದ್ದೆ ಇವತ್ತು, ಕೆಳಗೆ ಮಾಡಿದ್ದೇನೆ. ಅಕ್ಕಿ ಕಣ್ಣಾಗ ನೀರು ಬರ್ತಕ್ಕಂಥದ್ದು. ನಿಮ್ಮಲ್ಲೂ ಅಂಥವ್ರು ರಗಡ ಬಂದು ಆಗ್ತೀರಿ. ಆಮೇಲೆ ಕೇಕಿ ಸಹನಾ ಅಂತೂ ನಮ್ಮ ಸ್ಟೂಡೆಂಟ್ ಭಾಳಷ್ಟು ಮಾತಾಡೋದೈತಿ. ನೀವು ನನಗೆ ನಿಮ್ಮಂಥ ಮಕ್ಕಳು ಸಿಕ್ಕದು ಭಾಳ ಖುಷಿ. ಅದಕ್ಕೆ ನನಗೂ ಕ್ಲಾಸ್ ಹೇಳ್ಬೇಕಂತ ಅನಿಸ್ತೈತಿ. ಇವರಿಗೆಲ್ಲ ಒಂದು ಏನೋ ಕರೆಂಟ್ ಎಲೆಕ್ಟ್ರಿಸಿಟಿ ಡಿಫಿಕಲ್ಟ್ ಐತೆ ಅಂತ ಬಂದ್ರಿ ಸರ್. ಟ್ರಿಗ್ನೋಮೆಟ್ರಿ ಐ ಕಂಪ್ಲೀಟೆಡ್ ಟ್ರಿಗ್ನೋಮೆಟ್ರಿ ಇನ್ 1 day. ಟೋಟಲಿ SSLCಗೆ ಇರೋ ಟ್ರಿಗ್ನೋಮೆಟ್ರಿಯನ್ನು 2 ತಾಸನ್ನ ಮುಗಿಸಿದೆ ಅಲ್ಲ. ನೀವೆಲ್ಲ ಸೈನಿಕ ತಂದವರು. ಕರೆಂಟ್ ಎಲೆಕ್ಟ್ರಿಸಿಟಿಯನ್ನು 2 ದಿನದಾಗ ಹಿಡಿದ್ರಿ, ಪ್ಲಸ್ ಆಪ್ಟಿಕ್ಸ್, ಬೆಳಕು ಮತ್ತು ವಿದ್ಯುತ್ 2 ದಿನ ತಗೊಂಡಿದ್ದೆ. ಟೋಟಲಿ ಅವ್ರಿಗೆ ಇನ್ನೇನು ಅವರು ನಿಮ್ಮ ಬಗ್ಗೆ ಭಾರಿ ರೆಸ್ಪೆಕ್ಟ್ ಕೊಡ್ತಿರ್ತಾರೆ. ಮ್ಯಾಥಮೆಟಿಕ್ಸ್ ಒಳಗೆ ಸ್ವಲ್ಪ ನೆನಪಿಟ್ಕೊಂಡು ಹೋಗ್ಬಿಟ್ರೆ ಬೇಕಾದ್ರೆ ಮಾಡ್ಬೋದ. ಟು ರೂಲ್ ದ ವರ್ಲ್ಡ್, ನೋ ದ ರೂಲ್ಸ್. ಜಗತ್ತು ಆಳ್ಬೇಕಂದ್ರೆ ನಿಯಮಗಳನ್ನು ನೆನಪಿಡ್ಬೇಕು. ಈಗ ನಿಯಮಗಳು ಯಾವಪ್ಪ? ಟ್ರಿಗ್ನೋಮೆಟ್ರಿ science को तेरे बस cos का तेरे 1 plus science को तेरे cos को तेरे 1 plus cos को तेरे cos को तेरे sin तेरे into cos तेरे cos तेरे equal to 1 tan तेरे into cos तेरे equal to 1 sin तेरे equal to 1 by cos तेरे cos तेरे equal to 1 by sin तेरे tan तेरे equal to 1 by cos. sin a plus b sin a cos plus cos sin sin a plus b sin a cos minus cos sin a cos a plus b cos a cos minus sin a sin b cos a minus b cos a cos plus sin a sin a tan a plus tan b to 1 minus tan a tan b tan a minus b tan a minus tan b to 1 plus of tan a tan sin b to sin a cos a cos b cos a minus sin square 1 minus 2 sin square 2 cos square minus 1 tan b equal to 2 tan a equal to 1 minus tan square. ಹಿಂಗೆ ಸೂತ್ರ ಅಂದ್ರೆ ನಿನಗೆ ಗಣಿತ. a plus b beta x equal to a plus b plus 3 equal to a plus b. a minus b beta x square equal to a square plus b square minus 2a. 1 beta a square plus b square equal to a minus b beta x square plus 2 ಮಿಲಿಯನ್ ಆಗುತ್ತೆ. a
A+B ಬ್ರಾಕೆಟ್ ಸ್ಕ್ವೇರ್ ಕೊಟ್ಟು A - B ಬ್ರಾಕೆಟ್ ಸ್ಕ್ವೇರ್ -2 ಹಿಂಗೆ ನೀವು ಹೇಳಕ್ ಬರ್ಬೇಕ್ರಿ. ಅದು ಬಿಟ್ಟು ಕೊಟ್ಟು A+B ಬ್ರಾಕೆಟ್ ಕ್ಯೂಬ್ ಅಂತ ತಗೊಂಡಿರ್ತೀವಿ A ಕ್ಯೂಬ್ ವೇಟ್ ಅಂತ ಬಂತಂದು ಹೇಗಾಗ್ತದೆ? ನಿನ್ನ ಕಡೆ ಪರ್ಫೆಕ್ಟ್ನೆಸ್ ಅನ್ನು ಮಾಡಿ. ನೀವೆಲ್ಲ ಹಂಗಂದ್ರೆ ಸರ್ ನನಗೆ ನಿಮಗೆಲ್ಲರಿಗೂ ಅಭಿನಂದನೆಗಳು. ಎಲ್ಲ ನಮ್ಮ ಶಿಕ್ಷಕರ ಒಂದಕ್ಕೆ ನಾನು ಶಿಕ್ಷಕರೇ, ನಮ್ಮ BO ಸಾಹೇಬರಿಗೆ ಇಂಥ ಒಂದು ಅವಕಾಶ ಇಂಥ ಮಕ್ಕಳಿಗೆ ಮಾತಾಡಲಿಕ್ಕೆ ಸರ್ ಲಕ್ಷಗಟ್ಟಲೆ ಮಂದಿಗೆ ನಾವು ಮಾತಾಡಿ 30 ವರ್ಷ ಆಗ್ತದೆ ಜೀವನ ಇದರೊಳಗೆ. ಇಲ್ಲಿ ಭಾಳಷ್ಟು ಮಂದಿ ಟೀಚರ್ಸು ಹೇಳ್ತಾರೆ ನೋಡ್ತಾರೆ, ನಮ್ಮ ಸ್ಟೂಡೆಂಟ್ಸ್ ಅದ, ನಮ್ಮ ಮೇಡಮ್ ಅವರ ಇವರು ನಿಮ್ಮ ಸಿಸ್ಟರ್ ಇದ್ದರೆ ಕಟಕಿ ಅಡ್ಡಿ ಮನಿ ಇತ್ತು, ಕಾಣುವುದಕ್ಕೆ ಅವ್ರು ಕೊಡಗು ಅವ್ರ ಮಾತುಕತೆ ಮನಿ ಇತ್ತು, ಕೇರಿನಲ್ಲಿ ಇತ್ತು. ಇವರು ನಿಮ್ಮ ಶಿಂದೆ ಅವ್ರ ಮ್ಯಾಮ್ ಬಂದಿದ್ರಲ್ಲ ರಿಸೋರ್ಸ್ ಅದರಟ್ಟು ಅವ್ರಿದ್ರು ಬಾಬಣ್ಣ ಅದಾರ. ವಯಸ್ಸಾಗ್ರಿ, ವಯಸ್ಸಾದ ನನಗೇನು ವಯಸ್ಸಾಗಿದ್ದಾರೆ. ಇವತ್ತಿಗೂ ಸಹಿತ ನಾನು 6 ತಾಸು ಕ್ಲಾಸ್ ಓದಿ. ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ನನ್ನ ಜೀವನಿ. ನಾ ಎಲ್ಲ ಬಿಡಬಹುದು ಕಲೆ. ಐ ಕ್ಯಾನ್ ಸ್ಕಿಪ್ ಮೈ ಮೀ ಬಟ್ ಐ ಕಾಂಟ್ ಸ್ಕಿಪ್ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸ್. ರಿಮೆಂಬರ್ ದಿಸ್ ಎವ್ರಿ ಡೇ. ಇನ್ನೊಂದು ಚಪ್ಪಾಳೆ ಹೊಡೆಯಂಗೆ ಇಲ್ಲಿ 2ನೇ ಕಂಡೀಷನ್. ಚಪ್ಪಾಳೆ ಯಾವಾಗ ಹೊಡೆಯೋದು ಗೊತ್ತ? ಆಗಲೇ ಈ ಹುಡುಗಿ ಫಸ್ಟ್ ಬಂದಾಳ ಅಂದ್ಕೊಳ್ಳೇನೆ ಎಲ್ಲರೂ ಚಪ್ಪಾಳೆ ಹೊಡೆದಿಲ್ಲ ಹಂಗ. ಸರ್ ಒಂದು ವಿಷಯ ಹೇಳ್ತೀನಿ, ನಮ್ಮಲ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತಿಲ್ಲ. ಎವ್ರಿಥಿಂಗ್ ಇಸ್ ಪಾಸಿಬಲ್. 50% ಮಾಡಿದವರು 70% ಮಾಡಿದವರು ಮಾಡೋದು. ನಾವು ಭಾಳ ಸಲ ಟೂರ್ಡೇಕರ್ ಅಂತ ಹೆಸರು ಹೇಳ್ತಿದ್ದೆ. 35% ಅವ್ನು ಅಡ್ಮಿಷನ್ ಬ್ಯಾಡ ಅಂದ್ಕೊಳ್ಳೇನ ಸರ್ ಒಂದ್ಸಲ ಅವಕಾಶ ಕೊಡ್ರಿ, ನಾನು ಮಾಡಿ ತೋರಿಸ್ತೀನಿ. ಫಸ್ಟ್ ಇಯರ್ ಆಗ್ಲಿಕ್ಕಂದ್ರೆ ನನಗೆ ಹೊರಗಾಗ್ರೆ 60% ಆಗಲಿಕ್ಕೆ. ಈ ಸ್ಕೋರ್ 50, ಸೆಕೆಂಡ್ ಇಯರ್ ಈ ಸ್ಕೋರ್ 94.5. ನಾವು ಈ ಸೆಕೆಂಡ್ ನಮಗೆ ಅವ್ರು ಬೇಡ್ರಿ. ರೀಸೆಂಟಾಗಿ ಹೇಳ್ತೀನಿ, ನಾನು ಹಿಂಗೆ ಮಾತಾಡೋದು ನನಗೆ 78% ಹುಡುಗಿರಿ ಆಕೆ ಹಿಂಗೆ ಕೂತಿರ್ಬೇಕು. ನಾನು ಹೇಳ್ತಿದ್ದೆ ನೀವು ಮೇಲೆ ಬರಬೇಕು, ನಾವು ಕೆಳಗೆ ಕೂತು ಚಪ್ಪಾಳೆ ಹಿಡಿಬೇಕು, ಅವಾಗ ಸಾಧನೆ. ಅವಳಿಗೆ ಮೇಲೆ ಬಂದ್ರಿ. ಅವ್ರ ತಂದೆ ಇದ್ದಿದ್ದಿಲ್ಲ, ತಂದೆ ತಿಳ್ಕೊಂಡಿದ್ರು. ತಾಯಿ ಕರ್ಕೊಂಡು ಬಂದು ಕೂತರು. ತಾಯಿ ಮಗಳಿಗೆ ನಾವು ಸನ್ಮಾನ ಮಾಡಿದ್ವಿ ಶಾಲೆಗೆ. ಯಾಕಂದ್ರೆ ಆಕೆ IIT ದೇಶಕ್ಕೆ 1268ನೇ ರ್ಯಾಂಕ್. ಆಕೆ ಯಾರಲ್ಲರಿ SSLC 78 ಮಾಡಿದಕ್ಕೆ. ಮತ್ತೊಂದು ವಿಶೇಷತೆ ಏನಂದ್ರೆ ಆಕೆ ಯಾರಂದ್ರೆ ನಮ್ಮ ಶಾಲೆಯೊಳಗೆ ಕಸ ಮಾಡಿರ್ತಕ್ಕಂಥ ಅಟೆಂಡರ್ ಮಗಳು. ಇದಕ್ಕೆ ಸಾಧನೆ ಅಂತ ಅವಾಗ ಚಪ್ಪಾಳೆ ಹೊಡಿ. ಈಗಾದ್ರೂ ಸಹಿತ ಈ ಸಲದ IIT ತೋರಿಸ್ತೀನಿ, ಮಾಡಿ ತೋರಿಸ್ತೀನಿ ಅಂತೇನೆ. ರಗಡ್ ಬಂದದ 99 ಮಾಡಿದ್ರು, ರಗಡ್ ಬಂದಿದ್ರ ಅವ್ರು ತೋರ್ಸಂಗಿಲ್ಲ. ಕಡಿಮೆ ಇದ್ದಾಗ ಹೆಚ್ಚು ಮಾಡಿದ IIT ಸೊ ನೋಡಿ ಇನ್ಸ್ಪಿರೇಷನ್. ಇದ ಇನ್ಸ್ಪಿರೇಷನ್. ನಾನು ಅಂತೀನಿ ನೀನು ಮಾಡಿ ತೋರಿಸ್ತೀನಿ. ನಿನ್ನಿಂದ ಲೇಟ್ ಆಗೈತೆ, ನಿಂದು 60 80 ಆಗೈತೆ, ನಿಂದ IIT ಮಾಡಬೇಕು ನಡಿ ಮಾಡೋ ನಡಿ. ಒಬ್ಬ ಮಣಿಕಂಠ ಅಂತ ಬಂದ್ರಿ ಸರ್, ನನಗೂ ಸ್ಕೋರ್ 90% ಇನ್ SSLC, ನಾವು 97.9. ಒಂದೇ ಇದ್ರಾಗ ಇಂಥವ್ರು ಭಾಳ ಬಂದಿದ್ದಾರೆ. ಇವನು ಸಹಿತ ಸರ್ 91%, 96.4 ಸರ್. ಮೊದಲ ನೋಡಿರ್ಬೇಕು. ಇವ 92.6 92.9. ಇವು ಆಗಲಿ ಸರ್ ನನಗೂ ಕಲಿಸ್ರಿ, ನಾನು ಹಾಕಿಲ್ಲ ಅಂತ ನಿಮ್ಮ ಕಡೆ PG ಇದ್ರೆ ಹಾಕೈತೆ ಅಂತ ಹೇಳಿದ್ರೆ ಬರ್ತಾ ನೋಡಿ. ಮಣಿಕಂಠ 50%, IIT 85.1 ಕ್ಲಾಸ್ ಮಾಡಿದೆ. ಕಾಗಸ್ ನೋಟ್ಸ್ ನಾಟ್ ಪಾಲಿಶ್ಡ್. ಅದರ ಅರ್ಥ ಮೂರ್ತಿ ಕಟ್ಟಿತೀವಿ, ಪಾಲಿಶ್ ಮಾಡಾಗಿಲ್ಲ. ಯಾಕಂದ್ರೆ ನಾವು ಭಾಳಷ್ಟು ಕಾಲೇಜುಗಳಲ್ಲಿ ನೋಡಿದ್ವಿ ಸರ್, ತಪ್ಪು ತಿಳ್ಕೊಬೇಡ್ರಿ. 98, 99 ಮಾಡಿದ್ದು 500 ಹುಡುಗರು ಇರ್ತಾವೆ. 5, 10, 12 ತೋರಿಸಿ ಅವನ್ನ ಹೇಳ್ತಾರೆ. ನಮ್ಮಲ್ಲಿ ಯಾವ ಬರ್ತೀರಿ ಬರ್ರಿ ನಿಮ್ಮ ತಯಾರು ಮಾಡ್ತೀವಿ. ನಮ್ಮಲ್ಲಿ 90 ಮ್ಯಾಗಿದ್ದವ್ರ ಮಕ್ಕಳು ಬೇರೆ ತಯಾರು ಮಾಡ್ತಾರೆ. 95 ಮಾಡಿದ್ದಾರೆ, ರಗಡ ಬಂದಿದ್ದಾರೆ. ಅವ್ರನ್ನೇನು ಹೇಳೋದೈತ್ರಿ? ಆಲ್ರೆಡಿ ಶಾಣೆನ ಅದಾರ. ಶಾಣ್ಯರ ಬಗ್ಗೆ ಶಾಣೆ ಹೇಳೋದೈತಿ. ಆಗ ನಾವು ಹುಡುಗರು ಮಾಡಿ ತೋರಿಸಿದ್ರು, ನಮ್ಮ ಸೋರು ನಮ್ಗೆ ಹಿಂಗೆ ಮಾಡಿದಂತ. ಇದನ್ನ ನನಗೆ ಭಾಳ ಖುಷಿ ಕೊಡೋದು ಗೊತ್ತ. ಆಗ ನಾನು ಒಂದು ಕಡೆ ಮಾಡಿ ತೋರಿಸ್ತು, ಆಗ ಒಂದು ಕಡೆ ನಿನ್ನ ಕಡೆ ಸಾಧ್ಯ ಇದ್ದು ಮಾಡಿದ್ದು. ಅದಕ್ಕೆ ಏನು ಮಾಡತ್ತೀನಿ ಗೊತ್ತದ್ರಿ, ಸಾಯಿ ಸಮರ್ಪಣ ಅಂತ ಶುರು ಮಾಡಿದ್ದು. ಏನು ಸಾಯಿ ಸಮರ್ಪಣ ಅಂದ್ರೆ
ಅದಕ್ಕೊಂದು ಹೆಸರು ಇಟ್ಟಿದ್ರಿ. ಅದು ಸಾಯಿ ಸಮರ್ಪಣೆ ಪಂಪ್ಲೆಟ್ ಇದ್ದಾರಲ್ರಿ, ಪ್ರೆಸೆಂಟೇಷನ್ ಭಾಳ ಪರ್ಫೆಕ್ಟ್ ಇರಬೇಕು, ಹೇಳೋದನ್ನ ನೀಟಾಗಿ ಹೇಳ್ಬೇಕಾಗಿರ್ತೈತಿ. ಸಾಯಿ ಸಮರ್ಪಣೆ ಪಂಪ್ಲೆಟ್ ಅದ್ರ ಹೆಸರು ನೋಡ್ರಿ, ಅವಶ್ಯವಿರುವವರ ಆಸರೆ. ಯಾರಿಗೆ ಅವಶ್ಯಕತೆ ಏನೇನು ಅಕ್ಷರ ಆಹಾರ ಆರೋಗ್ಯ. ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿ ಅಥವಾ ಸರ್ಕಾರದ ಧನಶಾಯ ನಮಗೆ ಬೇಕಾಗಿಲ್ಲ. ಇಲ್ಲಿ ಊಟ ಕೊಡ್ತೀವಿ, ಅದು ಬೇರೆ, ಅದನ್ನು ಬಿಟ್ಟು ಅದರದ್ದು ಪ್ಯಾಂಪ್ಲೆಟ್ ಇದು. ಅಲ್ಲಿ ಒಂದು ಕಡೆ ಒಂದು 100 ಮಂದಿಗೆ ಉಚಿತ ಊಟ ಕೊಡ್ತೀವಿ. ಅದೆಲ್ಲ ಅನಾಥಾಶ್ರಮ ಕಳಿಸ್ತೀವಿ. ಅದು ಅನಾಥಾಶ್ರಮ ಬಾಗಲಕೋಟೆ ಶಿಫ್ಟ್ ಆಗಿದ್ದಕ್ಕೆ 100 ಮಂದಿಗೆ ನಾವು ಎಲ್ಲ ಬ್ರಾಂಚ್ನಾಗ 100 ಮಂದಿಗೆ ಊಟ ಕೊಡ್ತೀವಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ತೈತದು. ಪಾಳೆ ಹಚ್ಚಿ ಮಂದಿ ಒಳಗೆ ಪಾಳೆ ಹಚ್ಚಿ ಕಾಫಿ ಹಿಡಿಬೇಕಾಗಿದ್ರೆ ನಿಜವಾಗ ಹಸಿರ್ತಾವೆ. ಸರ್ ಅಂದರು, ಸರ್ ನಿಮ್ಗೆ ಎಷ್ಟೆಲ್ಲ ಮಂದಿ ಊಟಕ್ಕೆ ಹಾಕೋದು ಹಂಗೆ ಖರ್ಚು ಮಾಡಬೇಕು ಮಾಡ್ತಿದ್ರು. ನಾನು ಕೇಳಿದೆ, ನಿಮಗೇನು ಗೊತ್ತದೆ ಸರ್, ನನಗೆ ಭಾಳ ಖುಷಿ ಕೊಡ್ತೈತ್ರಿ. ನನಗೆ ನಾ ಯಾವಾಗೂ ಹೇಳಿ ಸರ್, 8 ವರ್ಷದಿಂದ ಹೇಳಿ ಶಿಕ್ಷಣ ಇಲಾಖೆಯೊಳಗೆ ಏನ ಕಾರ್ಯಕ್ರಮಗಳಾದ್ರೆ ಸಾಹಿತ್ಯದೊಳಗೆ ನಿಮ್ಗೈತನೋ ಅಂತ ಮಾಡ್ತಾರೆ. ಮತ್ತೊಬ್ಬರು ಕೇಳ್ಬೋದು ಮಾಡ್ತಿದ್ರೆ ಮತ್ತೊಬ್ಬರು ಮಾಡಿ, ಯಾರು ಹೋದ ಅಂದ್ರೆ ನಾನು ನಾವು ಯಾಕಂದ್ರೆ ಎಲ್ಲರೂ ಕೊಡ್ಬೇಕು. ನಮ್ಮ ಗಡನವ್ರು ಸರ್ ಮಾಡ್ಕೊಂಡು ಕೊಟ್ಬಿಡೋರು, ಮತ್ತೆ ಇದಕ್ಕೆ ಡಾಕ್ಟರ್ ಯಾರು ಕೊಡ್ತಾರೆ. ಮತ್ತು ನಮ್ಗೆ ಕೊಟ್ಟರೆ ಅಂದ್ರೆ ನಾವು ಮಾಡ್ತೀವಿ. ಮತ್ತು ನಾವು ಬಿಟ್ಟು ಬೇಸರಕ್ಕೆ ಇದು ಮಾಡೋದಿಲ್ಲ, ಏನೋ ಮಾಡೋದು ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್. ಇದು ಒಂದು ಬಿಸ್ನೆಸ್ ಅನ್ನ ಎಕ್ಸಾಮ್. ಅದಕ್ಕೆ ನೀವೆಲ್ಲರೂ ಬರೋದು ಹೋಗಿರಿ ಸಾಯಿ ಸಮರ್ಪಣೆ ಎಕ್ಸಾಮ್ ಬರೆದಿರೋ ಮೋಸ್ಟ್ ಅದರೊಳಗೆ ಎಷ್ಟೋ ಮಂದಿ ನಿಮ್ಗೆ ಗೊತ್ತಿರಲಿ ಸರ್, ನೋ ಇಟ್ ಈಸ್ ಕ್ರೈಮ್ if the people do not talk by listening your targets and the aims, then it's not a target. ನಿನ್ನ ಗುರಿಗಳನ್ನು ನಿನ್ನ ವಿಚಾರಗಳನ್ನು ಕೇಳಿ ಜನ ನಗದಿದ್ದರೆ ಅದು ಗುರಿ ಅಲ್ಲ. ನಾವು ಎಲ್ಲಿಂದ ಹುಡುಗರು ಬರೋದಂದ್ರೆ ನಮಗೆ ಶಿರ್ಸಿ, ಉಡುಪಿ, ಧಾರವಾಡ ಅಲ್ಲಿ ನಾಲ್ಕು ಹೋಗ್ಬಾರ್ದ್ರಿ. ಅವ್ರಿಗೆ ನಮ್ಮವ್ರನ್ನವ್ರು ಹೋಯ್ತಂದ್ರೆ ಅಲ್ಲಿ ಯಾಕೆ ತರಬಾರ್ದು. ಅದೊಂದು ವಿಡಿಯೋ ಇದ್ರಾಗ್ರಿ, ಸಾಯಿ ಸಮರ್ಪಣೆ ಇಲ್ಲಿವರೆಗೆ 14,000 ಬರ್ತಾರೆ. ಅದರೊಳಗೆ SSLC ಬರೋದು. ನಿಮಗೆ ಮೋಟಿವೇಶನ್ ಮಾಡೋ ಸಲುವಾಗಿ ಒಂದು ಏನೇನೋ ಹೇಳ್ತೀನಿ, ಆಟೋಮೆಟಿಕಲಿ ವಿಲ್ ಬಿ ಮೋಟಿವೇಟೆಡ್. ಫಾರ್ ಮೋಟಿವೇಶನ್ ಅದಕ್ಕೇನು ಬೇಕಾಗಿಲ್ಲ, ದ ವರ್ಡ್ಸ್ ಶುಡ್ ಸ್ಪೀಕ್. ಎಲ್ಲೇನಾಗ ಮಾತನಿ ಅಡ್ಡಾಡೋದ್ರಿ, ರಾತ್ರಿ ತುಂಬ ಅಡ್ಡಾಡೋದ್ರಿ, ಕೆಲಸವನ್ನು ಮಾಡೋದು. ನೀವು ರೊಕ್ಕ ಮಾಡ್ತೀನಂತೂ ರೊಕ್ಕ ಮಾಡ್ತೀರಿ, ಕೆಲಸ ಮಾಡ್ತೀನಂತೂ ಹೆಸರು ಮಾಡ್ತೀರಿ, ರೊಕ್ಕ ಮಾಡ್ತೀರಿ. ಇದು ಮೊದಲು ಒಂದು ದಿನಕ್ಕೆ 2 ಸೆಷನ್ ಮಾಡ್ತೀವಿ ನಾವು. 3 ತಾಸು ಹೋಗಕ್ಕೆ ಟೈಮ್ ಇಟ್ಕೊಂಡಿರ್ತೀವಿ. ಯು ಕ್ಯಾನ್ ಅಬ್ಸರ್ವ್ ದ ಡೇಟ್ಸ್ ಆಲ್ಸೋ ಬಿಕಾಸ್ ಟೈಮ್ ಇಸ್ ವೆರಿ ಪ್ರೀಶಿಯಸ್. ಧಾರವಾಡ 1 ಗಂಟೆಗೆ, ಇಲ್ಲಿ 10 ಗಂಟೆಗೆ ಮುಗಿಸ್ಕೊಂಡಿಲ್ಲ. ಅವತ್ತು ಯಾರೋ ಬಂದಿರಬೇಕಿಲ್ಲ. These are nothing but inspiration. Why it's not possible? ಆಗಿದ್ದ ನಂಬರ್ ಬಿಡ್ತಿದ್ವಿ, ಆಗಿದ್ದ ನಂಬರ್ ಬಿಡೋದು ಉಗಾಡಿ. ನೆಕ್ಸ್ಟ್ ಇಯರ್ ವಿ ಆರ್ ಗೋಯಿಂಗ್ ಟು ಸಾಂಗಿ ಬಿಕಾಸ್ ವಿ ವಾಂಟ್ ಟು ಟೇಕ್ ಸ್ಟೂಡೆಂಟ್ಸ್ ಫ್ರಮ್ ಮಹಾರಾಷ್ಟ್ರ. ಈ ಉಗಾಡಿ ಮುಗಿ ಎಲ್ಲ ಮಾಡೋದು ಕ್ಯಾಪ್ಚರ್ ಮಾಡ್ತಿರ್ತಾರ. ಬಾರ್ಡರ್ ಹೋಗೋದಕ್ಕೆ ಸಾಮ್ರಾಜ್ಯ ವಿಸ್ತರಣೆ ರೀ. ಇದೆಲ್ಲ ಇಟ್ಕೊಂಡಾರಲ್ಲ ನಮ್ಮ ಮಿತ್ರರು, ಶಿಕ್ಷಕ ಮಿತ್ರರು, ಅವರ ಸಪೋರ್ಟ್ ಇದ್ದಾಗಿದ್ರೆ ಅವರ ಚಪ್ಪಲಿ ಹೊಡಿಬೋದು. ಬಬಲೇಶ್ವರ, ಸಿಂದಗಿ, ನೆಕ್ಸ್ಟ್ ಗುಲ್ಬರ್ಗ ಆಯ್ತು. ಓಕೆ, ಗುಲ್ಬರ್ಗ ಸರ್ ಇವನ್ನ ಕಡೆ ಸೈಡ್ ಕಾರವಾರ ಮಾಡಿ ಕೊಟ್ಟು ಅವತ್ತ ನಿಮಗೆ ಹೇಳ್ತೀನಿ. ಯಾಕೆ ವಾಯ್ ಒಂದು ಸೆಕೆಂಡ್ ಯಾಕೆ ಸಾಧ್ಯ ಅಂತ ಹೇಳ್ತೀನಿ ಸರ್. ನಿಮ್ಗೆ 7ನೇ ತಾರೀಕಿಗೆ ಆ್ಯನ್ಯುವಲ್ ಡೇ ಇತ್ತು. ಆ್ಯನ್ಯುವಲ್ ಡೇ ಮುಗಿದ ಕೂಡಲಿನ 12 ಗಂಟೆಗೆ ಆ್ಯನ್ಯುವಲ್ ಡೇ ಮುಗಿತು.
8ನೇ ತಾರೀಕಿಗೆ ಮತ್ತೆ 2 ದಿನ ಇರ್ತಾವೆ ಮಾಡಿ ಮತ್ತೆ ಇವತ್ತಕ್ಕೆ ಬರ್ಬೇಕು ನಾವು. ಇವರೆಲ್ಲರೂ ಏನಂದ್ರೆ ನಮ್ಮ ಸರ್ ಹೆಂಗೆ ಸಾಧ್ಯ ಸರ್ ನೀವು ಅದರಿಂದ ಅಲ್ಲಿ ಹೋಗಿ ಅವ್ನು ಮೂರು ಮುಗಿಸಿ ಹೆಂಗೆ ಬರ್ತೀರಿ ಅಂತಂದ್ರೆ ಡೇಟ್ ಬರ್ಬೇಕಾದ್ರೆ ಟೈಮಿಂಗ್ ಇಷ್ಟು ಬರ್ತೀನಿ ಮಾಡೋದು ಅಂತೇಳಿ. ಯಾಕಂದ್ರೆ ಮುಂದೆ ಹುಡುಗರು ಅಭ್ಯಾಸಕ್ಕೆ ಟೈಮ್ ಇಲ್ಲ ಮಾಡೋದು ಬರೋಣ. I left Athene at 12 o'clock night. I reached Karwar ಡೇಟ್ ಕಟ್ಟಿ 9ರಿಂದ 10 ಅಲ್ಲಿ ಮಾಡಿದೆ. 10ರಿಂದ 11 ಟ್ರಾವೆಲಿಂಗ್ ಮಾಡಿ 11ರಿಂದ 12 ಕುಮಟಾ ಒಳಗೆ ಎಂಟ್ರೆನ್ಸ್ ಮಾಡಿದೆ. 12ರಿಂದ 1 ಗಂಟೆ ಶಿರ್ಸಿ ಮಠ ಟ್ರಾವೆಲ್ ಮಾಡಿ 1ರಿಂದ 2 ಮಠ ಶಿರ್ಸಿ ಒಳಗೆ ಎಂಟ್ರೆನ್ಸ್ ಮಾಡಿದ್ವಿ. ಮುಗಿಸ್ಕೊಂಡು ಮತ್ತೆ ಅಗೇನ್ ಐ ಸ್ಟಾರ್ಟೆಡ್ ಮೈ ಸ್ಪೀಚ್ ಅಟ್ ಎಕ್ಸಾಕ್ಟ್ಲಿ 7:20 Why is not possible? ಯಾಕೆ ಸಾಧ್ಯವಿಲ್ಲ? ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸಾಧಿಸಿಯೇ ತೀರಬೇಕೆಂಬ ಛಲ ಮನುಷ್ಯನಲ್ಲಿ ಬೇಕು. ಅದಿದ್ರೆ ಆಗ್ತದೆ. ಪ್ಲೇಸ್ ಕಾರವಾರ ಎಲ್ಲ ಮಿಕ್ಸ್ ಮಾಡಿದೆ ಎಲ್ಲ ಮೂರು ಸೇರಿಸಿ ತೆಗಿ ಇನ್ನೊಂದು 20 ನಿಮಿಷ ಟೈಮ್. If you don't know the importance of time, don't wear this watch. They have given me the time up to 12 o'clock. I will complete by 11:59. ಇದು ಎನ್ವರ್ಡಿಗಳು ಭಾಳಷ್ಟು ಮಂದಿ ನೋಡಿರ್ಬೋದು. 6 ಗಂಟೆ 1 ನಿಮಿಷ 1ನೇ ದಿನ, 6 ಗಂಟೆ 2 ನಿಮಿಷ, 3ನೇ ದಿನ 6 ಗಂಟೆ 3 ನಿಮಿಷ. ಅವು ಅವಾಗ ಶುರು ಆಗ್ತಾವ, ಅವು ಮೋಸಗಳಲ್ಲ. ಟೈಮ್ಗೂ ಮಹತ್ವ ಐತೆ ಅನ್ನೋದು ನಮ್ಮ ಡಿ ಒ ಸಾಹೇಬರು ಬಂದಿದ್ರು ಹೋದ ವರ್ಷ. ಅದ್ಭುತವಾಗಿ ಮಾತಾಡಿ ನಮ್ಮ ಮಕ್ಕಳನ್ನು ಇನ್ಸ್ಪಿರೇಷನ್ ಮಾಡಿದರು ಮತ್ತು ನಮ್ಮ ವ್ಯವಸ್ಥೆಯನ್ನು ಲೈವ್ ಮಾಡಿದರು. ಒಂದೇ ರೀತಿ ಒಬ್ಬನಿಂದ ಆಗಿರ್ತಕ್ಕಂಥದ್ದೆಲ್ಲ ತಿಳ್ಕೊಂಡು ರೆಡಿ. ಇವತ್ತು ನಾನು ನಿಮಗೆ ಸರ್ ಹೇಳಿದ್ರು, ನಾ ಹೆಂಗೆ ಸ್ಕೋರ್ ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ಈಗ 95 ಅವ್ರು ಮೂವ್ ಮಾಡಿಬಿಡ್ತಾರೆ. ಅದಕ್ಕೊಂದು ಮಂತ್ರ ಐತೆ, ಆಮೇಲೆ ಅಲ್ಲೊಬ್ಬರು ಸಂಬಳದ ಅವರು ನಿಂಬಿಕಾಯಿ 12 ದಿನ ತಿಂದ್ರೆ ರ್ಯಾಂಕ್. ನಾ ಭಾಳ ಮಂದಿ ಕೇಳ್ತೀನಿ, ಮತ್ತು ಅವರೇ ರ್ಯಾಂಕ್ ಬಂದಿದೆ. 12 ತಾರೀಕು ತಿಂದ್ರೆ ರ್ಯಾಂಕ್ ಬರ್ತಿದ್ರೆ ಮತ್ತು ಅವ್ರ್ಯಾಕೆ ಬಂದಿಲ್ಲ ರೀ? ವಾಟ್ ಯು ವಾಂಟ್ ಟುಡೇ, ಇಟ್ ಈಸ್ ಬಿಕಾಸ್ ಆಫ್ ಯು. ವಾಟ್ ಯು ವಿಲ್ ಬಿ ಆಫ್ಟರ್ 20 years, that is also because of you. What you will be at the time of death, that is also because of you. You are the architect of your own life, no one else. ನಿನ್ನ ಜೀವನದ ಶಿಲ್ಪಿ ನೀನೇ, ಮತ್ತೊಬ್ಬರಲ್ಲ. ಏನಾದರೂ ಆಗೋದ ಇದು ನೀನ, ಯಾರು ಮಾಡೋಕ್ಕಾಗೋದಿಲ್ಲ. ನಾನು ಬಡ್ಡಿ ತುಂಬಿಕೊಳ್ಳೋಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ವೃದ್ಧಿ 600 ಮಂದಿ ಬಡ್ಡಿಗಾರ. ನಿಮ್ಗೆ ನನ್ನ ಪರಿಸ್ಥಿತಿ ನಿಮ್ಗೂ ಸರ್ ಭಾಳ ಸಲ ಆಗ್ತಿರ್ತದೆ ಸರ್. ನಿಮ್ಗೆ ಯಾವ್ದಾದಾಗ ಯಾರು ಇದ್ರಂದ್ರೆ ಯಾರಿಗೂ ನೀವು ಬಿದ್ದಿಲ್ಲ ಹೇಳ್ತಾರೆ. ನಾ ಹೇಳ್ತಿದ್ದೆ 10 ಸಲ ಆತ್ಮಹತ್ಯೆ ಮಾಡ್ಕೊತಿದ್ರು. ಒಂದ್ಸಲ ಅಲ್ಲ 10 ಸಲ ಹಾಕೊಂಡ್ರೆ ಮತ್ತೆ ಮರ್ತೇ ಹೋಗೋದು ಮತ್ತೊಮ್ಮೆ ಹಾಕೋದು. ಸಂಸ್ಥೆಗಳನ್ನು ಕಟ್ಟಿದಾಗಲೂ ಸಹಿತ ಭಾಳಷ್ಟು ಸಮಸ್ಯೆಗಳನ್ನ ಎದುರಿಸಿದೆ. ಯಾಕಂದ್ರೆ ನಮ್ಮ ಭಾರತೀಯ ವ್ಯವಸ್ಥೆನ ಅಷ್ಟು ಚಂದ. ಬಟ್ ಅವೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಈಗ ನೆನಪಿಟ್ಕೊಳ್ರಿ, ವಾಟ್ ಯು ವಾಂಟ್ ಟುಡೇ. ಇವತ್ತು ನೀವೇನಿದಿಲ್ಲ ಕಾರಣ, ಅದಕ್ಕೆ ನೀವು ಇಲ್ಲಿ ಬರೋಕ್ಕೆ ಕಾರಣ ಯಾರು? ನೀವು ಮತ್ತೊಬ್ರು. ಸರ್ ಹೇಳಿದ್ರಲ್ಲ, ನೀವೆಲ್ಲ ಎಂಥವ್ರು ಅದೃಷ್ಟರು, ನೀವು ಬಂದಿರಿ, ಕಾರಣ ನೀವ್ರಿ. ನೀವು ಲಿಂಗಾಯತರನ್ನ ತೊಗೊಂಡ್ರೆ ರೆಡ್ಯಾರನ್ನ ನೀವು ಮೃದು ಬರುತ್ತಂತೀರಿ ಕೂಡ. ಲಿಂಗಾಯತರ ಅಂತಂದ್ವಿ ನಾವು, ಮುಸ್ಲಿಮ್ಸ್ ಅದರ ಅಂತಂತೀರಿ ನಾವು. ಸಾಯುವತ್ತನೇ ಒಂದು ಹೆಸರು ಇರ್ತೈತ್ರಿ, ಆ ಹೆಸರು ಸಾದಾ ಹೆಸರು ಇರಬಾರ್ದು. ಅದೊಂದು ಒಂದು ಏನಾದರೂ ಇರಬೇಕು. ಯು ಬಾರ್ನ್ ವಿದೌಟ್ ದ ನೇಮ್, ಯು ವಿಲ್ ಡೈ ವಿತ್ ದ ನೇಮ್. That name should not be simple name, it should be a history.
ಹುಟ್ಟು ಹೊತ್ತಿನಾಗ ದಡ್ಡ ಶಾಣೆ ಹುಡ್ತಾರೆ. ಎಲ್ಲರೂ ಕೇಳಿ ಅಂತ ದಡ್ಡ ಹುಟ್ಟಿದ್ದು ಮಾರಾಯ ಏನು ಶಾಣೆ ಹುಡ್ತಾರೆ ಅಂತಾರೆ. ಕರೆ ಹುಟ್ಟೈತಿ, ಬೆಳಗ್ಗೆ ಹುಟ್ಟೈತಿ, ಹೆಣ್ಣು ಹುಟ್ಟೈತಿ, ಗಂಡು ಹುಟ್ಟೈತಿ ಕೇಳಿದ್ರು. ಶಾಣೆ ಸಚಿನ್ ತೆಂಡೂಲ್ಕರ್ ಹುಟ್ಟಿದ್ದು, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಹುಟ್ಟಿದ್ದು ಅಂತಾರೆ. ಹುಟ್ಟಿದ್ದಿಲ್ಲ, ತಲೆ ಕೆಡಿಸ್ಕೋಬೇಕು, ಗುರಿಗಳನ್ನ ನಡೀಬೇಕು. ಒಬ್ಬ ಹುಡುಗ ಸೈಕಲ್ ಮ್ಯಾಗ ಹೊಡೆದ್ ಮ್ಯಾಗ ಹರಡು ಹೋಗ್ಬೇಕಂತಲ್ಲ, ಹಾಗೆ ಬಿಟ್ಟರೆ ಅಬ್ದುಲ್ ಕಲಾಂ ಒಬ್ಬನ ಹೊರಗೆ ಹಾಕಿದ್ರು. ನನ್ನ ಹೊರಗೆ ಹಾಕ್ಯಾರ, ನನಗೆ ತಂದೆ ತಾಯಿ ಇಲ್ಲ, ನಾ ಏನು ಮಾಡಲಿ ಅಂತ ಶರ್ಟ್ ತೆಗೆದ. ಶರ್ಟ್ನೇ ಒಂದೇನೋ ಹಸಿವಾಗಿದ್ದಕ್ಕೆ ಒಂದು ಕಂಪ್ನಿ ತೆಗೆದ. ಕಂಪ್ನಿ ಹೆಸರು ಶೀಬು ಅಂತಿಟ್ಟ. ಅವ್ನು ಹೊರಗೆ ಹಾಕಿದ್ರು. ದೊಡ್ಡದೊಂದು ಬುಕ್ಸ್ ಇರು, ಬಯೋಗ್ರಫಿ ನನಗೆ ಹೇಳಕ್ಕೆ ಟೈಮ್ ಇಲ್ಲ. ಅವ್ನು ಒಂದ್ಸಲ ಹೋದ್ರು, ಮತ್ತೊಂದು ಕಂಪ್ನಿ ತೆಗೆದ. ವಾಟ್ ನೆಕ್ಸ್ಟ್, ಮುಂದೇನು ಕಂಪ್ನಿ ಹೆಸರು ವಾಟ್ ನೆಕ್ಸ್ಟ್. ಮತ್ತದನ್ನು ಚಲೋ ಮಾಡಿದ, ಅದನ್ನ ಕಂಪ್ಲೀಟ್ ಹೋಯ್ತದು. ಮತ್ತೆ ಅದನ್ನು ಪರ್ಚೇಸ್ ಮಾಡಿದ. ದವಾಖಾನೆಗೆ ಹೋದ, ನಿಮ್ಗೆ ಕ್ಯಾನ್ಸರ್ ಆಗೈತೆ ಅಂತ ಹೋದ್ರು. ಕಣ್ಣಾಣಿಗೆ ಹೋದು ಒಂದು ಮಾತನ್ನ, ಸರ್ ಪಟ್ನೆ ಹೇಳ್ಬಿಡ್ರಿ, ಯಾಕಂದ್ರೆ ಕೆಲಸ ಬಾಳಕ್ಕೆ ನಾ ಮುಗಿಸ್ಲಿಕ್ಕಂದ್ರೆ ಮುಂದಿನವ್ರು ಮಾಡಕ್ಕೆ ಆಗಿಲ್ಲ, ಲಘು ಟ್ರೀಟ್ಮೆಂಟ್ ಕೊಡ್ರಿ ಅಂತ ಕೊಟ್ಟರು. 6 ತಿಂಗಳು ಬರುತ್ತೆ ಅಂತ ಹೇಳಿದ್ರು. 8 ತಿಂಗಳು ತೀರ್ಕೊಟ್ರು. ತೀರ್ಕೊಂಡು ಮ್ಯಾಗ ಮುಗಿದ್ರಿ. ಅವ್ರು ಯಾರೋ ಅಲ್ಲ, ಸ್ಟೀವ್ ಜಾಬ್, ಆಪಲ್ ಕಂಪ್ನಿ ಕೂಡ. ಅವ್ರು ತೀರ್ಕೊಂಡಾಗ ಒಂದು ಬಂದಿತ್ತು, ಸ್ಟೀವ್ ಜಾಬ್ ಈಸ್ ವೆಕೆಂಟ್, ಕ್ಯಾನ್ ಯು. ಸ್ಟೀವ್ ಜಾಬ್ ಜಾಬ ಖಾಲಿ ಐತಿ, ತಾಕತ್ತೈತೆ ಕುಂದ್ರಾಕತ್ತ. I failed in all the subjects, but my friends got the ranks. My friends are working in Microsoft company, but I am the owner of that company. Bill Gates. He resulted in 30 companies. He started one more company, Alibaba. Alibaba company is yaar Jack Ma. ಯಾಕ್ರಿ ನಾವು ಸೈಕಲ್ ತಗೊಂಡು ಹೇಳಿದವ್ರ ಲಾರಿ ಅಂತ ಹೋಗಿ ಜಂಪಡಿ ಟ್ಯೂಷನ್ ಹೇಳ ಸೈಕಲ್ ತಗೊಂಡು ಹೇಳ್ತೀವಿ. ಇವತ್ತೇನೋ ದೇವ್ರ ದಯದಿಂದ ಒಂದಿಟ್ಟು ಮಾಡಿವಿ. ಅಫ್ಕೋರ್ಸ್ ಅದರಿಂದ ಹಿಂದಿನ ಸಾಧನ ಐತಿರಿ, ಯಾವ ಒಂದು ಸ್ಟೋರಿ ಇರ್ತಕ್ಕಂಥದ್ದು. ಇದು ನೋಡಕ್ ಭಾಳ ಚಂದ ಡ್ರೆಸ್ಸಿಂಗ್ ಕಾಣತ್ತಾವ. ವಾಲಿಸರ್ ಸಕ್ಸಸ್ ಅಂತಾರ, ಇದು ದುಡ್ಡು ಕೆತ್ತಿದ್ರಿ. ಸೋ ಮೆನಿ ಸ್ಲೀಪ್ಲೆಸ್ ನೈಟ್ಸ್ ಆರ್ ದೇರ್. So many sleepless nights. ಮಕ್ಕೊಂಡಿಲ್ಲ. I have lost so many relations. ಎಷ್ಟೋ ಸಂಬಂಧಗಳನ್ನು ಕಳ್ಕೊಂಡಿನಿ. ಯಾಕಂದ್ರೆ MLA ಇರ್ತೀನಿ, ಸೈನಿಕರು 600 ಮಂದಿ ಕೆಲಸ ಮಾಡ್ತಾರೆ, ವಾಲಿಸರ್ ಸಂಬಂಧಿಕರು ಒಬ್ಬರು ಇಲ್ಲ. ಕಾರಣ ಏನಂದ್ರೆ ನನ್ನ ಸಂಬಂಧಿಕ ಬಂದಂದ್ರೆ ವಾಲಿಸರ್ ಪಕ್ಕಿನ ಅಂತೇಳಿ ಮೋಸ ಮಾಡೋ ಚಾನ್ಸ್. 1000 ಮಂದಿ 10 ಮಂದಿ ಸುಮಾರು ಡಾಕ್ಟರ್ ಆದ್ರೆ ನಡೀತೀರಿ, ಒಂದು 50 ಕೆಡುತ್ತಾರೆ, 50 ಮಂದಿ ಬರ್ತಾರೆ. ಒಬ್ಬ ಸುಮಾರು ಇಂಜಿನಿಯರ್ ಇದ್ರೆ ಒಂದು 50 ಬಿಲ್ಡಿಂಗ್ ಕೆಡುತ್ತಾರೆ, ಏನಾಗುದಿಲ್ಲ. ಒಬ್ಬ ಸುಮಾರು ಶಿಕ್ಷಕರಾದ್ರೆ 1000 ಬಡ್ಡಿಗಳಾಗ ಅದನ್ನು ಮಾಡಿ ಪಾಪ ಕಟ್ಕೊಳ್ಳುವಂತ ಇಲ್ಲ. ಅದಕ್ಕೆ ನಾನು ಸಹಿತ ನನ್ನನ್ನ ಶಿಕ್ಷಕ ಅಂತ ಗೊತ್ತಾ ಮಾಡಿದ್ದಕ್ಕೆ ನಾನು ಇವತ್ತಿಗೂ ಸಹಿತ ನನ್ನ ಕಾಂಟ್ಯಾಕ್ಟ್ ಹೆಸರು ನೋಡಿದ್ರೆ ರಾಜೇಶ್ ವಾಲಿ, ಫೌಂಡರ್, ಲೆಕ್ಚರರ್ ಇನ್ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಅನ್ಸ್ಕೊಳಕ ಸೇರ್ಬೇಕು, ನನಗೆ ಪ್ರೆಸಿಡೆಂಟ್ ಅನ್ಸ್ಕೊಳಕ್ ಸೇರ್ಬೇಕು. ನೋಡ್ರಿ, ಭಗವಂತ ಎಲ್ಲ ತೋರಿಸ್ಬಿಟ್ಟ. ಬಟ್ ಐ ವಾಸ್ ಕಿಡ್ ಲೈಕ್ ಯು. ಐ ವಾಸ್ ಗುಡ್. ನಮ್ಮ ತಂದೆನೂ ಒಳ್ಳೆ ಸ್ಥಾನದೊಳಗೆ. ಬಟ್ ಏನೋ ಪರಿಸ್ಥಿತಿ ತಿಳ್ಕೊಂಡು ಕೆಟ್ಟ ಪರಿಸ್ಥಿತಿ ನೋಡಿದ್ದೀನಿ. ಚಲೋ ಕೊಟ್ಟಾನ, ದುಡಿ ಅಂತ ಹೇಳೋಣ, ದುಡಿತೀವಿ. ಒಮ್ಮೆ ಮೇಲ್ಗಡೆ ಹೋಗ್ತಿದ್ವಿ. ನಾವು ಹೋಗೋತ್ನಾಗ, ನಾವು ಬರುವತ್ನಾಗ 4 ಮಂದಿ ನಗಿಸ್ಬೇಕು, ನಾವು ಇರೋತ್ನಾಗ 4 ಮಂದಿ ನಗಿಸ್ಬೇಕು. ನಾವು ನಕ್ಕೋತ ಹೋಗ್ಬೇಕ್ರಿ. ಕಳಿಸೋತ್ನಾಗ ಜನ ಅಳ್ಕೋತ ಕಳಿಸ್ಬೇಕು. ಇದೇ ಜೀವನ. ಎಷ್ಟು ಬಿಟ್ರೆ ಇನ್ನೂ ಅಲ್ಲ, ಇದನ್ನು ತಿಳ್ಕೊಂಡ್ಬಿಟ್ರೆ ಸರ್ 4 ಗಂಟೆಗೆ ಹೇಳ್ತೀನಿ, ಕೆಲಸ ಮಾಡ್ತೀನಿ. ಯಾಕೆ ಮಾಡ್ತೀನಿ ಅಂತ ಕೇಳಿದ್ರೆ ಮೈ ಸ್ಯಾಟಿಸ್ಫ್ಯಾಕ್ಷನ್. There are 2 important things, success and satisfaction. Success is measured by others, satisfaction is measured by ours. I have not changed. Do you think so, madam? ನೀವು ಯಾರು ನಾ ಏನಾದ್ರು ಬದಲಾಗಿದ್ರಿ? ಅವಾಗ ಒಂದು ಸ್ವಲ್ಪ ಬಿರುಸು ಮಾತಾಡ್ತೀನಿ, ಈಗ ಸೊಕಾಸು ಮಾತಾಡ್ತೀನಿ. ವಯಸ್ಸಾಗೈತಿ ಮತ್ತೆ ಹೇಳ್ತೀನಿ, ಏಜ್ ಇಸ್ ಜಸ್ಟ್ ನಂಬರ್, ಬಟ್ ಐ ಕ್ಯಾನ್ ವರ್ಕ್ ಲೈಕ್ ಗೈಡ್ಸ್ಟರ್ಸ್. ಯಾಕ್ರಿ ದಿನ 2 ತಾಸು ಸೈಕಲ್ ಹೊಡಿಯೋದು,
ಒಂದೊಂದು ಹದಿನೈದು ತಾಸು ಎಕ್ಸರ್ಸೈಸ್ ಮಾಡ್ತೀನಿ, 6 ತಾಸು ಕ್ಲಾಸ್ ಮಾಡ್ತೀನಿ, ಮತ್ತು ಹೌ ಕ್ಯಾನ್ ಯು ಸೇ? ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ನಾವು ಮಾಡಿ ಅವಾಗ ಇವರಿಗೆಲ್ಲ ಏನು ಮಾಡ್ತೀವಿ, ನೀವೆಲ್ಲ ಈಗ ಭಾಳ ನಾ ಭಾಳಷ್ಟು ಮಂದಿ ನಮ್ಮ ಟ್ರಾಫಿಕ್ಗೆ ಕೇಳ್ತಾರೆ. ಈಗ ನೀವು ಮಂಗಳಾರತಿ ಬಂದಿರ್ತಾರ, ವಾಲೇಶ್ವರ ರುದ್ರಾಭಿಷೇಕ, ಅಭಿಷೇಕ, ಪೂಜೆ ಪುನಸ್ಕಾರ ನೋಡಿದ್ರೆ ಮೊದಲು ಬರ್ತಿದ್ದೀರಿ. ಯಾವ ಏನು ಮಾಡಿ ಮೊದಲು ಬರ್ತಿದ್ದೆ, ಬುಕ್ ಸರಿಯಾಗಿ ಬರೋದಿಲ್ಲ ತೊಗೊಂಡು ಹಿಂಗೆ ಮೊದಲು ನೋಡಿ ಅಲ್ಲಿ ಹೋಗಿ ಬರ್ತಿರ್ತದೆ, ಇವ್ರು ಆರಿಸ್ಕೊಂಡು ಬರ್ತಿದ್ರು, ಹಂಗೈತಿರಿ. ಈಗ ಹಂಗಿಲ್ಲ ರೀ. ಈಗ ಯಾಕಂದ್ರೆ ಈಗ ನಾ ಹಿಂಗೆ ಎಲ್ಲರೂ ತಿಳ್ಕೊಳತ್ತಾರ, ಮೊದಲ ಹಿಂಗೆ ಇದ್ದಿದ್ದಿಲ್ಲ ಮಂದಿ ಸ್ವಲ್ಪ ಮಾಡಿ. ಈ ಸರಿ ತೀರೋ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ನನಗಿಂತ 30 ವರ್ಷ 40 ವರ್ಷ ಸಣ್ಣವ್ರು, ನೀವು 40 ಇಯರ್ಸ್ ಸಣ್ಣವ್ರು, 35 ವರ್ಷದ ಸಣ್ಣವ್ರು, ಮತ್ತು ನಿಮ್ಮ ಜನರೇಷನ್ ಚಲೋ. ಅದಕ್ಕೆ ಸಕ್ಸಸ್ ಫಾರ್ಮುಲಾ ಹೇಳ್ತೀನಿ 50-25-10-10-5. ಯಾವಾಗ ಹೇಳ್ತೀನಿ ಇದು ನಂದು 50% ಡಿಸಿಪ್ಲಿನ್, ಡಿಸಿಪ್ಲಿನ್ ಇನ್ ಫುಡ್, ಡಿಸಿಪ್ಲಿನ್ ಇನ್ ವರ್ಕ್, ಡಿಸಿಪ್ಲಿನ್ ಎವ್ರಿಥಿಂಗ್. ಡಿಸಿಪ್ಲಿನ್ ಕಡಿಮೆ ತಿನ್ನೋದು ಎಷ್ಟು ಬೇಕಷ್ಟೇ, ಬದುಕುವುದಕ್ಕಾಗಿ ತಿನ್ನುವುದಕ್ಕಾಗಿ ಬದುಕಬೇಡ. ಬಿಕಾಸ್ ಲೋ ಕ್ಯಾಲರೀಸ್ ಭಾಳ ಬೇಕಾಗಿದ್ದಾರೆ. 25% ಇಸ್ ಕನ್ಸಿಸ್ಟೆನ್ಸಿ. 25% ನೀ ಕನ್ಸಿಸ್ಟೆನ್ಸಿ ಒಂದೇ ಥರ ಕೆಲಸ ಮಾಡ್ಬೇಕ್ರಿ. ಇವತ್ತು ಮಾಡಿರಿ, ನಾಳೆ ಒಂದು ಮಾಡ್ಬೇಕು, ನಾಳೆ ಒಂದು ಮಾಡ್ಬೇಕು, ನಾಳೆ. ಇಫ್ ಯು ವಾಂಟ್ ಟು ಗ್ರೋ, ಯು ಜಸ್ಟ್ ಬ್ರೇಕ್ ಯುವರ್ ಸ್ಟಡೀಸ್ ರೆಕಾರ್ಡ್. ನೀನು 1 ತಾಸು 26 ನಿಮಿಷ ಓದಿದ್ರೆ, ಇವತ್ತು 1 ತಾಸು 27 ನಿಮಿಷ ಓದಬೇಕು, 25 ಓದಬೇಕು. ಇಟ್ ಈಸ್ ಕಾಲ್ಡ್ ಕನ್ಸಿಸ್ಟೆನ್ಸಿ. 10% ಹಾರ್ಡ್ ವರ್ಕ್, 10% ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ವರ್ಕ್ ಅಂದ್ರೆ ಚಂದಗ ಬರ್ ತೆಗೆಯುವುದು, ಸರ್ ಹೇಳ್ತಾರ ಹೇಗೆ ಯಾವ ಬೇಕಾದ್ರೆ ಬಿಡು, ಇದು ಇಂಪಾರ್ಟೆಂಟ್ ಐತಂತ ಅದನ್ನ ಜಾಸ್ತಿ ಇಂಟ್ರೆಸ್ಟ್ ಕೊಡು. ಆಲ್ ದ ವರ್ಡ್ಸ್ ಆರ್ ಮಿನರಲ್ಸ್, ಬಟ್ ಆಲ್ ದ ಮಿನರಲ್ಸ್ ಆರ್ ನಾಟ್ ವರ್ಡ್ಸ್. ಅದಕ್ಕೆ ಅವ್ರು ಸರ್ ಏನು ಹೇಳ್ತಾರಲ್ಲ ಅದು ಸ್ಮಾರ್ಟ್ ಆಗಿ ಕೆಲಸ ಮಾಡೋದು. ಮತ್ತು ನಿಮ್ಗಿಂತ ಭಾರಿ ಖತರ್ನಾಕ್ ಚೆನ್ನಾಗಿ ಇರ್ತಾರ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ, ಅವ್ರು ಮಾತು ಕೇಳೋಕೆ. ಆದ್ರೆ ಒಂದಿಷ್ಟು ಹುಡುಗರ ಕಡೆ ತಲೆಯಾಗಿ ಇರ್ತದೆ, ನಾ ಅಂದ್ರೆ ಏನಂತ ನಾನು ಈ ಥರ ಸರಿ, ನಾ ಒಂದಿಷ್ಟು ಹುಡುಗರು ಇರ್ತಾರೆ ಹಂಗಿಲ್ಲ. ನೀವೆಲ್ಲ ಹಂಗಿಲ್ಲ, ನೀವು ಭಾಳ ಒಳ್ಳೆಯ. ಒಬ್ಬೊಬ್ಬರ ತಲೆಯಾಗಿ ಇರ್ತದೆ, ಅವರೇನು ಹೇಳ್ತಾರೆ ನಾ ಅಂದ್ರೆ ಯಾರು ಹುಡುಗಿಲ್ಲ. ಯು ಕೆನಾಟ್ you cannot spell the word success without you. You in the success ಬರೆಯಕ್ಕೆ ಬರೋದಿಲ್ಲ. you ಅಂದ್ರೆ ನೀವು ಅಂದ್ರೆ ಯಾರು? ನಿಮ್ಮ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಕ ವೃಂದ. ಅವ್ರು ನಿಮಗೆ ಏನು ಮಾಡಬೇಕಂತಿರ್ತಾರ, ನೀವು ನನಗೆ ಹೇಳ್ಕೊಡ್ತೀರಿ. ನೆನಪಿಟ್ಟುಕೊಡ್ರಿ, ನಿಮ್ಮ ಶಿಕ್ಷಕರು ಅವ್ರಿಗೆ ಯಾವಾಗಪ್ಪ ಖುಷಿ ಆಗ್ತೈತೆ ಗೊತ್ತಿಲ್ಲ. ಅವರಿಗೆ ಒಂದು 4 ಇಂಕ್ರಿಮೆಂಟ್ ಒಂದು ಖುಷಿ ಆಗಲ್ಲ, ಆದ್ರೆ ನೀವು ರಿಸಲ್ಟ್ ತೊಗೊಂಡ್ಬರ್ರಿ ಬೈ ಖುಷಿ ಆಗ್ತದೆ. ಸತ್ಯ ರೀ. ಯಾಕಂದ್ರೆ ನಾ ಟೀಚರ್ ನನಗೆ ಒಂದು ಮ್ಯಾನೇಜ್ಮೆಂಟ್. ನಾ ಯಾಕೆ ಇಷ್ಟ ಲಘು ಗ್ರೋತ್ ಆಗ್ತದೆ ಅಂತ ಕೇಳಿದ್ರೆ, ಬಿಕಾಸ್ ಐ ನೋ ಇನ್ ಆ್ಯಂಡ್ ಔಟ್ ಆಫ್ ದ ಸಿಸ್ಟಮ್. ಅದಕ್ಕೆ ನೀವೆಲ್ಲರೂ ಸರಿ ಇದೆಯಪ್ಪ ಅಂದ್ರೆ ಇದೊಂದು ಸ್ವಲ್ಪ ಇನ್ನು ಎರಡನೇದು ಔಟ್ ಆಫ್ ಔಟ್ ಹೆಂಗೆ ಮಾಡೋದು ಅಂತ ಐತಲ್ಲ, ಫಾಲೋ ದ ರೂಲ್ ಡೌನ್ ಪ್ಲಸ್ ಡೌನ್. ಇದು ಯಾವತ್ತೂ ನಾನು ಹೇಳೋದು. ಯಾರು ಬೇಕಾದ್ರೂ ಇರಲಿ, 12 ತಾಸು ನಿಮಗೆ, 12 ತಾಸು ಕೆಲಸ. ಶಿಕ್ಷಕರು ಇರಲಿ, ಯಾವಾಗಾದ್ರೂ ಹೇಳ್ತೀನಿ 12 ತಾಸೊಳಗೆ 7 ತಾಸು ಮಕ್ಕಳ್ರಿ, 1 ತಾಸು ಫ್ರೆಶ್ ಅಪ್ ಆಗಿ 8 ತಾಸು ಆಗ್ತದೆ, 1 ತಾಸು ಊಟ ಮಾಡ್ತೀವಿ, 9 ತಾಸು ಆಯ್ತು, 1 ತಾಸು ಆಟನೂ ಆಡ್ರಿ. ಬರೀ ಎಕ್ಸಾಮ್ 10. ನೀವು ಒಂದಿಷ್ಟು ಮಂದಿ ಪಾಲಕರು ಪಾಲಕಿರ್ತಾರೆ, ಹಿಂಗ ಟಿವಿ ನೋಡ್ತಿರ್ತೀರಿ, 10th ಅದೇ 10th ಕ್ಲಾಸ್ ಮಾಡಿದ್ರು. ಆದ್ರೂ ಎಕ್ಸಾಮ್ ಹಿಂದಿನ ಪಿಕ್ಚರ್ ಏನ್ ಬಿಡ್ರಿ, ಪಟೇಲ್ ಎಕ್ಸಾಮ್ ಹಿಂದಿನ ಪಿಕ್ಚರ್ ಆಗ್ತದ, ನಮಗೆ ಟಾಕಿದ್ರೆ ಪಿಕ್ಚರ್ ಆಗ್ತದೆ. ಪಿಕ್ಚರ್ ಮರ ನಾಳೆ ಎಕ್ಸಾಮ್ ಐತಿ ಅಂದ್ರೆ ಮೈಂಡ್ ರಿಲ್ಯಾಕ್ಸ್ ಆಗ್ತೈತೆ. ಯು ಕಾಂಟ್ ಸಿ ಯುವರ್ ಫೇಸ್ ಡಿಸ್ಟರ್ಬ್. ಭಾಳ ಡಿಸ್ಟರ್ಬ್ ಇದ್ರೆ ನೀನು ಮುಖ ಕಾಣೋದಿಲ್ಲ. ಪೇಪರ್ ಹೋಗ್ತಾ ರಿಲ್ಯಾಕ್ಸ್ ಹೋಗ್ಬೇಕು. ಅಲ್ಲಿ ವಾಕಿಂಗ್ ಮಾಡಿ ಆರಾಮದಿರ ಪಪ್ಪ ಮಮ್ಮಿ ಆರಾಮದಿರಿ, ಒಂದು ಸ್ವಲ್ಪ ಕಾಣ ಹೊಡಿತಿ ಅನ್ಬೇಕು. ಓದಿದ್ದೆ ನೆನಪಾಗ್ತದೆ. ಸತ್ಯ ನಾನು ಸುಳ್ಳು ಮಾತಾಡ್ತಿಲ್ಲ, ಐ ಆಮ್ ನಾಟ್ ಜೋಕಿಂಗ್. ಯು ಜಸ್ಟ್ ರಿಕಾಲ್ ಯುವರ್ ಮೆಮರಿ. ಎಕ್ಸಾಮಿನೇಷನ್ ಹೊರಗೆ ಬುಕ್ ಇಟ್ಟಿರ್ತೀರಿ, ಇದು ಪೇಪರ್ ಹೇಳ್ತಾರೆ ಓದ್ ಬಂದಿರ್ತೀರಿ, ಪೇಪರ್ಗೆ ಅದ ಬರ್ತೈತಿ, ಬರೆಯಕ್ಕೆ ಹೋಗಿ ಆಧಾರ ನೀವು. ಬಟ್ ಯಾವ ಬರೀತೀರಿ ಗೊತ್ತೈತಿ ನೀವು, 4 ತಿಂಗಳು ಹಿಂದೆ ಓದಿದ್ದು ಫಸ್ಟ್ ಕ್ಲಾಸ್ ಬರ್ತದೆ. ಕರೆಕ್ಟ್ ಅಲ್ಲ? ಒಪ್ಕೋತೀರಿ ಇದನ್ನ? ಈಗ ಯಾವ ಗ್ರಂಥ
Good decisions come from experience. Experience comes from bad decisions. Please be cool. You are there to know ಮಜಾ ಮಾಡಕ ಸರ್ ಇವತ್ತು ಮಜಾ ಮಾಡಕ ಇವರು ಫಸ್ಟ್ ಕ್ಲಾಸ್ ಊಟ ಮಾಡಿಸು ಫೋಟೋಗ್ರಾಫರ್ ಕರೆಸು ಫೋಟೋ ತೆಗೆಸು ಆರಾಮ ಮನೇಲಿ ಸೆಲ್ಫಿ ಗಿಲ್ಫಿ ತಗೋರಿ ಸರ್ ಬರ್ತಾರೆ ಒಂದು ಕ್ಲಾಸ್ ಇರ್ತಾರೆ ಮತ್ತೆ ಸರ್ ಮತ್ತೊಂದು 4 ಮಂದಿ ಯಾರು ಮೋಟಿವೇಟ್ ನಿಮ್ಮಲ್ಲಿ ಭಾಳ ಒಳ್ಳೊಳ್ಳೆ ಮೋಟಿವೇಟ್ ಇರ್ತಾರೆ ನಾವು ಸುಮ್ಮನೆ ಇರಲಿ ಕಾಣ್ತೀವಿ ಇಷ್ಟರ ತಲೆ ಎಲೆ ಮೇಲೆ ಕಾಯಿ ಅಂತ ಭಾಳ ಇರ್ತಾರೆ ಕರೆಸು ನಾವು ಹೇಳ್ತೀವಿ ಹುಡುಗರು ತಯಾರು ಮಾಡ್ತೀರೇನಪ್ಪ 2 ತಾಸು ಉಳಿತು 10 ತಾಸು ಇನ್ನೂ 2 ಬಾಕಿ ಅದಾವ 2 ತಾಸು ಅವು 2 ತಾಸು ಎಕ್ಸ್ಟ್ರಾ ಎಮರ್ಜೆನ್ಸಿ ಇರುವಲ್ಲ ಇನ್ನು 2 ತಾಸು ಉಳಿದು 12 ತಾಸು ಉಳಿದು ಎಷ್ಟು ದಿನ ಆಯ್ತು ಎಕ್ಸಾಮ್ನ ಸರ್ ಸಾರಿ ಸರ್ ಹೇಳಿದ್ರು 25 ಅಂತ 25 ಸ್ಟಾರ್ಟ್ ಆಗುತ್ತೆ ನೀವು ಸ್ಟಾರ್ಟ್ ಆಗೋದಿನ ಅಕ್ಕ ಓದ್ತಿರೋ ಮುಗಿ ಮಾಡಿ ಓದ್ತೀವಿ ಮತ್ತೆ ಅದನ್ನ ಇಟ್ಕೊತಿಲ್ಲ ಅಲ್ಲಿ ಮೇಡಮ್ ನೀವು 2ನೇ ತಾರೀಕಿಗೆ ಮುಗಿದೈತಿ ಅಂದ್ರೆ ಎಷ್ಟು ದಿನ ಆಗೋದು ಅವತ್ತಿನ 30 ಇಲ್ಲೊಂದು 32 ಇಲ್ಲೊಂದು 8 ಇನ್ನು ಸ್ಟಿಲ್ ಯು ಹ್ಯಾವ್ 40 ಡೇಸ್ 40 ಬಂಗಾರ ಅಂತ ದಿನಗಳು ಒಂದಿನ ಮಂದಿ ನೀವು ಗೊತ್ತಿರ್ತಾರೆ ಕಾಲ ಬಂದೈತಿ ಸ್ವಲ್ಪ ಕಾಲ 40 ದಿನ ಆಗ ನಿಮಗೆ ಸರ್ ಹೇಳಿದ್ರೆ ಎಷ್ಟು 25 ದಿನ ಟೆನ್ಷನ್ ಹೇಳಿದ್ರೆ ದಿಸ್ ಇಸ್ ಕರೆಕ್ಟ್ ನಾ ಹೇಳ್ತೀನಿ ನಿಮಗೆ ಸರ್ ಹೇಳ್ಕೊಂಡಿಲ್ಲ ಮುಗಿತಾನೆ ಇನ್ನೇ 25 ದಿನ ಮಾಡ್ರಿ ಅಂತ ಹೇಳಿದ್ರು ಈಸ್ ಅ ವೆರಿ ಗುಡ್ ಮೋಟಿವೇಟರ್ ಐ ನೋ ಹಿಮ್ ಪರ್ಸನಲಿ ಕ್ಲಾಸ್ ಫಾರ್ ಇಟ್ ನಿಮಗೆ 40 ದಿನ ಅದಾವ 40 ದಿನ ಅದಾವ ಒಂದೆಡೆ 2 ತಾಸು ಓದು ಮಂದಿ ನೀವು 12 ತಾಸು ಅವ ರಾಮ ಸೀತಾ ಭಾಳ ತಾಸು 12 ವರ್ಷ ಪ್ರವಾಸ ಹೋಗಿದ್ದಕ್ಕೆ ಇತಿಹಾಸ ಬರೋದು ನೀವು 2 ದಿನ ತಗೋಬೇಕು ಈಗ 40 ದಿನ ಪ್ರವಾಸ ಒಟ್ಟ ದಿನಕ್ಕೆ 12 ತಾಸು ಅದು 12 ತಾಸು ನೀವು ಕಾಳು ಮಾಡಿದೀಗ 10 ತಾಸು 12 ತಾಸು ಓದೋದು ಅಂತ ಕೆಲಸ ಈಗ ಏನೂ ಇಲ್ಲ 12 40 ಸ್ಟಿಲ್ ಯು ಹ್ಯಾವ್ 480 ಅವರ್ಸ್ ಅಂದ್ರೆ 500 ತಾಸು ನೀವು ಓದೋ 6 ಸಬ್ಜೆಕ್ಟ್ 480 ಯಾಕೆ ಪಕ್ಕ ಮಾಡೋದು ಎಷ್ಟು 6 ಮಾಡ್ತಾರೆ 6 40 ಒಂದೊಂದು ಸಬ್ಜೆಕ್ಟ್ 80 ತಾಸು ಈಗ 95 98 ಇರುತ್ತೆ ಈಗ 90 ಇಷ್ಟೆಲ್ಲ ನೀವು ಕ್ಲಾಸ್ ಕೇಳಿ ನೀವು ಎಕ್ಸಾಮ್ ಬರೋದು ನೀವು ಶಂಡಪ್ ಇವು ಮುಗಿಸಿ 90 ಮಾಡಿ ಇನ್ನು 80 ತಾಸು ಬರೀ ಓದಿದ್ರೆ 90 ಇದ್ದವ 98 ಮಾಡ್ತಾನೆ 95 ಇದ್ದವರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತು ಅವಾಗ ಬರ್ತಾರೆ ಎಲ್ಲರೂ TV 9 ಎಲ್ಲ ಪ್ರೆಸ್ ಬರೀತಾರೆ ನೀವು ಹೆಂಗೆ ಪ್ರೆಸ್ ಮಾಡಿದ್ವಿ ಇದೇನೈತಿ ಅವಾಗ ನೋಡ್ತೈತಿ ಅವಾಗ ನಿಮ್ಮ ಬ್ಯಾನರ್ ನಾವು ಮಾಡಿದ್ವಿ ಕೆಲಸ ಮಾಡಿದವರು ನೀವು ನಾವು ಬ್ಯಾನರ್ ಮಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿ ಇದು ನೀವು ಆಗ್ತೀರಿ ನಾ ಕ್ಲಾಸ್ನಾಗ ಹೇಳಿದ್ದಾರೆ ಸರ್ ದಿಸ್ ಇಸ್ ದ ವೇ ಹೌ ಐ ಮೋಟಿವೇಟ್ ಫಾರ್ ದಟ್ ಪರ್ಪಸ್ ಓನ್ಲಿ 50 ನಾವು 90 ಕೊಡೋ ಕಾರಣ ಇದೆ ಬರ್ತೀನಿಲ್ಲ ಮತ್ತು ಕ್ಲಾಸ್ಗಳಲ್ಲಿ ಮತ್ತು ಸರ್ ಮತ್ತೆ ಬರೀ ಕತ್ತಿ ಹೇಳ್ತಾರೆ ಅಂತೀರಿ ನಾವು ಎಲ್ಲರೂ 10 ತಾಸು ಮುಗಿಸೋದು 1 ತಾಸು ಮುಗಿಸ್ತೀವಿ ನಾನು ಭಾಳ ಸ್ಥಿತಿ ಹೇಳ್ತಿರ್ತೀನಿ ಒಂದು ಲೆಕ್ಕ ಕೊಟ್ರಂದ್ರೆ ಒಂದು ಪೆಣ್ ಐತಿದ್ರಿ ಅಲ್ಲಿ ಎ ಬೋರ್ಡ್ ಐತ್ರಿ ಸರ್ ಆ ಎ ಬೋರ್ಡ್ ಮಾಡ್ತಾರೆ ಒಂದು ಎ ಬೋರ್ಡ್ ಒಳಗೆ ಲೆಕ್ಕ ಬರೀ ಅದು ಬಿಡಿಸೋದು ನಾನು ಬಿಡಿಸೋದು ಯಾರು ಪಾಸ್ ಬಿಡಿಸ್ತಾರೆ ಯಾಕಂದ್ರೆ ನೌಡೇಸ್ ನಾವು ಇಯರ್ ಆಫ್ಟರ್ ಅವರ್ ಕಾಂಪಿಟೇಷನ್ ಇಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ವಿ ಡೋಂಟ್ ವಾಂಟ್ ಟು ನಾವು ಕಾಂಪಿಟೇಷನ್ ಮಾಡಬೇಕಿದ್ದು ಯಾರು ಮಾಡೋದಂದ್ರೆ ಈಗ ನಾಟ್ ವಿತ್ ದೀಸ್ ಪೀಪಲ್ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ಮಷಿನ್ಸ್ ರೀ ಮಷಿನ್ ಕೂಡ ಮಾಡಿ ಏನಿದೆ ಈಗ ಒಂದು ನಾವು ಬರ್ತದೆ ಇಕ್ವೇಷನ್ ಆಫ್ ದ ಸರ್ಕಲ್ ಬರ್ತದೆ ಇಫ್ ಯು ನೋ ದ ಸೆಂಟರ್ ಅಂಡ್ radius there is one formula if you know the center alpha beta ಆಮೇಲೆ ಅದರ ರೇಡಿಯಸ್ r ಅಂತ ಕೊಡಿ ಸೊ ಲಘು ಇದು ಹೇಳ್ಬಿಡ್ತೀನಿ ಯಾಕೆ ದೊಡ್ಡ ಲೆಕ್ಕ ಮಾಡೋದು ದುಡ್ಡುಗಿಂತ ಇದರ ಸೆಂಟರ್ ಕೊಟ್ಟಿದ್ದು ರೇಡಿಯಸ್ ಕೊಟ್ಟಿದ್ರೆ ಇದರ ಇಕ್ವೇಷನ್ ಕಂಡು ಹಿಡಿಬಹುದು ನಾವು ಅದು ಒಂದು ಫಾರ್ಮುಲಾ x minus alpha beta square y minus beta beta square is equal to r square ಅಂತ ಫಾರ್ಮುಲಾ ಇದೆ ಅದರ ಗೊತ್ತಿರೋದು ಟೀಚರ್ಸ್ ಗಳಿಗೆ ಗೊತ್ತಿರುತ್ತೆ ನಿಮಗೆ ಅವ್ರು ಕೇಳ್ಬಿಡ್ತಾರೆ ಫೈಂಡ್ ದ ಇಕ್ವೇಷನ್ ಅಂತ ಸರ್ಕಲ್ ಕನ್ನಡ ಮೀಡಿಯಂ ಅಂತ ಸರ್ ಮಾಡಿದ್ರೆ ಕೇಂದ್ರ ಬಿಂದು ಇಷ್ಟು ಇದ್ದು ಎಷ್ಟು ಹೇಳಿ ಒಂದು ಕೇಳಿ ಕೋಆರ್ಡಿನೇಟ್ಸ್ ಅನಿತು ಇಟ್ಕೊಳ್ಳು ಯಾವಾಗ ಅಂತ ಹೇಳ್ತಾರಲ್ಲ ಅನಿತು ಅಂತಾರಲ್ಲ
ಪ್ಲೀಸ್. 6 ಕಿಲೋಮೀಟರ್ ಹಂಗೆ ಕಳಿಸ್ತೀವಿ. ನಂಬರ್ ಹೇಳ್ಬೋದು, ನಂಬರ್ ಹೇಳಿದ್ರೆ ಒಂದು 2 ನಂಬರ್ ಹೇಳಿ, ಪಟ್ ಹೇಳಿ. ಹಾಂ 6 5 equation of the circle in center 6 7. ಮುಂದೆ ರೇಡಿಯಸ್ ಹೇಳಿ 3 ಲೆಂತ್ ಒಂದು ಲೆಂತ್ ಅಳಿಬೇಕಾದ್ರೆ ಒಂದೇ ಹೇಳಿ 5. ಇದರ ಆನ್ಸರ್ x square plus y square minus 12x minus 14y 49 24 24 36 is equal to 24 36 ಇದು ಬಿಡಿಸಬೇಕಾದ್ರೆ x minus alpha 6 7 ಬಂದಾರ 6 y minus beta 7 r square ಅಂದ್ರೆ 5 square a square plus b square minus 2ab a square plus b square minus 2ab is equal to 25. x square plus 36 12x y square 49 14y is equal to ಇದೊಂದು ಇದಕ್ಕೆ ತಗೊಳ್ಳೋಣ minus 25 equal to 0 ಬ್ಯಾಡ್ ಬಾ ಬಿಟ್ ಬ್ಯಾಕ್ ಕ್ರಾಸ್ minus 14y 49 36 49 minus 25 x square plus y square minus 12x minus 14y ಯಾರ ಮಾಡಿ 49 ಗೆ 25 ಅಂದ್ರೆ ಭಗವಂತ ಹೆಸರು ಬಂದ್ರೆ ನನಗೆ ಏನು ಬಾರಿಯಲ್ಲ ಅಂತ ಹೇಳಿದ್ರಿ ನೀವು ಹಂಗಿಲ್ಲ. ನೋ, ಅಶಕ್ತ ಆಪಾದಿಸುತ್ತಾನೆ, ಸಶಕ್ತ ಸಾಧಿಸುತ್ತಾನೆ. ಯಾರು ಹೇಳೋದಲ್ಲ ರೀ. 24 36 is equal to 0. Check the answer. X square plus y square minus 12x minus 14y plus 16. ಯಾಕೆ ಸಾಧ್ಯ ಇಲ್ಲ? ಅದೇ ಮಷೀನ್ ಕಂಡಿಡೋರು ನಾವು ಅದನ್ನು ಮಷೀನ್ ಬರ್ತಾವ. ಈಗ ಕೆಲವು ಕೆಲವರು ಬಂತ ನೌಕರಿ ಹೋಗ್ತಾವ. ಏ ಕೂಡ ದಯಮಾಡಿ ಹೇಳ್ತೀನಿ, ನಿನ್ನ ಕಡೆ ಪ್ರಬಲದಿಂದ ಕೊರತೆ ಅವಶ್ಯಕತೆ ಇಲ್ಲ. ಬೇಗ ಗಣಿತ ಕಲಿತಿ ಚಂದ ಕಲಿ. ನಾ ಹೇಳ್ತಿರ್ತೀನಿ ಸರ್, ನಮ್ಮಲ್ಲಿ ಹುಡುಗರು ನನಗೆ ಬಲ್ಬರಲ್ಲವರು ಇಂಜಿನಿಯರಿಂಗ್ ಹುಡುಗರು ನಾನು ಅತಿ ಪ್ರೌಡ್ಲೇ ಎದಿದ್ದಾಗಿ ಹೇಳ್ತೀನಿ. ನಮ್ಮ ಸಾಹಿತ್ಯಕ್ಕಿಂತಲೇ ಯಾಕೆ PUC ಹುಷಾರ ಎಲ್ಲ ಕ್ಯಾಂಪಸ್ ಆಗ್ತದೆ. ಯಾಕಂದ್ರೆ ಅವರು ಕ್ಯಾಲ್ಕುಲಸ್ ಭಾರಿ ಇರ್ತದೆ ಸರ್, ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್. ಯಾಕಂದ್ರೆ ಅವು ಯಾವ ನಮ್ಮ ಜೀವ ಅದು ನಿಮ್ಮ ಬಾಬಾನವರು ಸರ್ ಬಂದಿರ್ತೀನಿ ಕೊಡ ನಾವು ಅದನ್ನ ಹೇಳ್ತೀವಿ. ಅವ ಇನ್ನೊಂದು ನೆನಪು ಅವರು ಯಾಕೆ ಅಂತ ಹೇಳ್ತೀವಿ. ನೆನಪು ಪ್ಲೇಸ್ ವರ್ಕ್ ಹಾರ್ಡ್, ಸಿಸ್ಟಮೆಟಿಕಲಿ ಪ್ಲಾನಿಂಗ್ ಮಾಡ್ರಿ. ದ ಪ್ಲಾನ್ ಬಿಫೋರ್ ವರ್ಕ್. ಸರ್ ಒಂದು ಸೆಕೆಂಡ್ ಎಲ್ಲ ಟೀಚರ್ಸ್ಗಳಿಗೆ ಒಂದು, ನಾನು ಟೀಚರ್ ಅಂದರೆ ತಪ್ಪುಕೊಳ್ಳಿ, ಒಂದು ಪ್ಲಾನಿಂಗ್ ಆಗಿಬಿಟ್ಟಿರ್ತಾರೆ. ಡೇ ವೈಸ್ ಪ್ಲಾನಿಂಗ್. ವಿ ಮೇಕ್ ಅ ಡೇ ವೈಸ್ ಪ್ಲಾನ್. ನಮ್ಮಲ್ಲಿ ಹೆಂಗೆ ಮಾಡ್ತೀವಪ್ಪ ಅಂದ್ರೆ ಒಂದೇ ದಿನ ಡಿಸೈಡ್ ಆಗ್ತದೆ. ಇವಾಗ ಎಲ್ಲ ಮುಗಿಸ್ಬೇಕು. ನೀವು ಹೋಗೋದು ಎಲ್ಲರೂ ಒಂದು ಕ್ಯಾಲೆಂಡರ್ ಕೊಡ್ರಿ. ಪಾಟಿದ್ರೆ ಎಲ್ಲರಿಗೂ ಒಂದು ಕ್ಯಾಲೆಂಡರ್ ಕೊಡ್ರಿ. ನಮ್ಮ ಹುಡುಗರು ಅವ್ರಿಗೆ ಪ್ಲಾನಿಂಗ್ ಹೆಂಗೆ ಮಾಡ್ತಾರೆ, ಒಂದು ವರ್ಷ ಸ್ಕೂಲ್ ಹೆಂಗೆ ಹಿಡಿಬೇಕು ಅನ್ನೋ ಪ್ಲಾನಿಂಗ್ ಇರ್ತದೆ ರೀ. ಇಷ್ಟನೇ ದಿವಸನ ಹಾಡು ಹಾಡಬೇಕು, ಇಷ್ಟನೇ ದಿವಸನ ಆಟ ಆಡಬೇಕು, ಇಷ್ಟನೇ ದಿವಸನ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಒಂದು ಕ್ಯಾಲೆಂಡರ್ ಕೊಟ್ಟು ಆಮೇಲೆ ಇಲ್ಲಿ ಪ್ಲಾನಿಂಗ್ ನೋಡ್ರಿ. ಇಂಥದಾಗಿರಿ ಮತ್ತೆ ಡೇ ವೈಸ್ ಫಸ್ಟ್ ಇಯರ್ ಪಾರ್ಟ್ ವೈಸ್ ಓದೋದ್ರಿ. ಇದು ಇನ್ನೊಂದು ಇರ್ತೈತಿ ನೌಶಿ ಲವ್ ಅಂದ್ರೆ ಅವ್ರು ಹುಡುಗರು ಪ್ಲಾನಿಂಗ್ ಮಾಡ್ಕೊತಾರೆ. ಏನೇ ಇರೋಲ್ಲ ಕ್ರಾಶ್ ಕೋರ್ಸ್ ಅಲ್ಲ, ಅಕಾಡೆಮಿಕ್. ನಾವೆಲ್ಲ 2-6 2ನೇ ತಾರೀಕಿಗೆ ಸ್ಟಾರ್ಟ್ ಆದ್ರೆ ಸ್ಟಾರ್ಟ್. ಬ್ರಿಡ್ಜ್ ಕೋರ್ಸ್ ಓಕೆ, ಬ್ರಿಡ್ಜ್ ಕೋರ್ಸ್ ಇಂಟ್ರೊಡಕ್ಷನ್ 2-6 ನೆನಪಿಟ್ಕೊಂಡ್ರಿ. ಬ್ರಿಡ್ಜ್ ಕೋರ್ಸ್ ಅಂದ್ರೆ there is a gap between 10th and PU. ಒಂದು ಗ್ಯಾಪ್ ಐತಿ, ಆ ಗ್ಯಾಪ್ ಇರೋದನ್ನ ಬ್ರಿಡ್ಜ್ ಕೋರ್ಸ್ ಮಾಡ್ತೀವಿ. ನಮ್ಮಲ್ಲಿ ಸ್ಟ್ರೆಂತ್ ಲಿಮಿಟೆಡ್ ತಗೋತೀವಿ ಸರ್. ಅದಕ್ಕೆ ಒಂದು ನೀವು ಬಂದಿರೋ ಮೇಲೆ ಒಂದು ಮಾತು ಹೇಳ್ತೀನಿ. ವರ್ಷ ನಾನು ಈ ವರ್ಷ ಮಾಡ್ತೀನಿ
10 ದಿನ ಫ್ರೀಯಾಗಿ ಬ್ರಿಡ್ಜ್ ಕೋರ್ಸ್ ಮಾಡ್ತೀವಿ. ನೀವು ಎಲ್ಲೇ ಹೋಗ್ಬಂದ್ರಿ ಬ್ರಿಡ್ಜ್ ಕೋರ್ಸ್ ಗಟ್ಟಿ ಮಾಡ್ತೀವಿ. SSLC ಎಕ್ಸಾಮ್ ಏನು ಮುಗಿದ್ರೆ 2 ತಾರೀಕು 1 ದಿವಸ ರೆಸ್ಟ್ ತಗೋಬೇಕು. 4ನೇ ತಾರೀಕು ಹಿಡ್ಕೊಂಡು ಬ್ರಿಡ್ಜ್ ಕೋರ್ಸ್ 2 ತಾಸು ತಗೋತೀವಿ. ಫಿಸಿಕ್ಸ್, ಸೈನ್ಸ್, ಮ್ಯಾಥಮೆಟಿಕ್ಸ್, ದ ಕನೆಕ್ಷನ್ ಬಿಟ್ವೀನ್ 10th and PU, ಹೌ ಟು ಸ್ಕೋರ್ ಔಟ್ ಆಫ್ 4 ಅಥವಾ ಫಾರ್ಮುಲೆ ಹೆಂಗೆ ನೆನಪಿಡಬೇಕು ಅನ್ನೋದು ನಮ್ಮಲ್ಲಿ ಬರೋರಿಗೆ ಇಲ್ಲಿ ಇರ್ತದೆ. ಬ್ರಿಡ್ಜ್ ಕೋರ್ಸ್ ಇರ್ತಿದ್ದು ಬ್ರಿಡ್ಜ್ ಕೋರ್ಸ್ ಸೆಷನ್ ಸ್ಟಾರ್ಟ್ಸ್ ಟ್ರಿಗ್ನೋಮೆಟ್ರಿ ಹೆಂಗೆ, ಗ್ರಾಫ್ ಹೆಂಗೆ, ಡಿಫರೆನ್ಷಿಯೇಷನ್ ಹೆಂಗೆ, ಅದೇ ಬಕ್ರಿದ ಡಿಫರೆನ್ಷಿಯೇಷನ್, ಇಂಟಿಗ್ರೇಷನ್, ವೆಕ್ಟರ್ಸ್ ಸ್ಟಾರ್ಟ್. ಇಲ್ಲಿಂದ ಒಂದು ಸಿಲೆಬಸ್ ಸ್ಟಾರ್ಟ್, ಇಂಟ್ರೊಡಕ್ಷನ್ ಆಫ್ ಯೂನಿಟ್ಸ್ ಅಂಡ್ ಇಲ್ಲಿಂದ ಇಷ್ಟು ದಿನ ಬ್ರಿಡ್ಜ್ ಕೋರ್ಸ್ ಮಾಡ್ತಿಲ್ಲ. ಅವಶ್ಯಕತೆ ಭಾಳ ಕೆಟ್ಟ ವಿಷಯ ಅಂದ್ರೆ ಇದನ್ನ ಭಾಳ ಮಂದಿ ಮಾಡೋದಿಲ್ಲ. ಭಾಳ ಮಂದಿ ತಿಳಿಯೊಳಗೆ ಏನಿತ್ತು ಗೊತ್ತಿಲ್ಲ, ನೀಟ್ ಅಂತ ಎಂತ ತಪ್ಪು ಮಾತಾಡ್ತೀವಿ. ಇಷ್ಟು ಜನರನ್ನ ಮೋಸ ಮಾಡ್ತಾರಪ್ಪ ಅಂದ್ರೆ ಏನ್ರಿ ನೀಟ್ ಅಂದ್ರೆ ಗಾಡಿ ಕಟ್ಟಿದ್ರ ಥಿಯರಿ, ಅದ್ರ ಮ್ಯಾಗ ಮಾಡ್ತಾರಲ್ಲ ಪ್ಲಾಸ್ಟಿಕ್ ಮಾಡಿದ್ರೆ CET, ಬಣ್ಣ ಹಚ್ತಾರಲ್ಲ ನೀಟ್. ಥಿಯರಿ ಗೊತ್ತಿದ್ರೆ ಅಷ್ಟ ಆಬ್ಜೆಕ್ಟಿವ್ ಬೇರೆ ಬರ್ತದೆ ನಿಮಗೆ, ಕರೆಕ್ಟ್ ಅಲ್ಲ? ಆಬ್ಜೆಕ್ಟಿವ್ ಬಂದ್ರೆ ಕಾಂಪ್ಲಿಕೇಶನ್ಸ್ ಹೆಂಗಿರ್ತಾವ ಅದು ಇನ್ನೂ ಹೆಚ್ಚಿನ ಅದು JEE ಇರ್ತದೆ. ಒಬ್ಬರು ನಮ್ಮ ಶಾಲೆ ಕೊಟ್ಟ ಥಿಯರಿ ಕೊಟ್ಟ ಡೈರೆಕ್ಟ್ ನೀಟಾಗಿ ಪಾಪ ಮಂದಿ ಮುಗ್ದಿರ್ತಾವ, ತಿಳಿಯಂಗಿಲ್ಲ, ಓದ್ರೆ ಒಳಗೆ ನಾನು ಬಂದು ನಮ್ಮಲ್ಲಿ ಸರ್ ನಿಮ್ಮಲ್ಲಿ ನೀಟ್ ಅಷ್ಟ ಹೇಳ್ತಿರ್ತ ಹೇಳಂಗಿಲ್ಲ. ನೀಟ್ ಟೈಮ್ ಗಾಡಿ ಕಟ್ಟಲಾರ್ದ ಬರೀ ಬಣ್ಣ ಆಟ ಹಚ್ತಾರೆ ಅನ್ನೋದು ಏನಿಲ್ಲ. ಗಾಡಿ ಕಟ್ಟಲಾರ್ದ ಗಿಡ ಮಾಡಕ್ಕೆ ಬರ್ತದೆ. ಯಾರು ಇದ್ರೆ ಹೇಳು, ನಾನು ದಿಸ್ ಇಸ್ ಅ ವಂಡರ್ಫುಲ್ ಪ್ರೊಫೆಷನ್. ಇಲ್ಲಿ ಮೋಸ ಮಾಡಬಾರ್ದು ಸರ್. ನೀವು ಏನು ಬೇಕಾಗಿರಲಿ ಎಷ್ಟೋ ಚಲೋ ಪರ್ಸೆಂಟೇಜ್ ಮಾಡಿದ್ರು ಹೋಗ್ತಾವ 98 ಮಾರ್ಕ್ ಬರ್ತಾರೆ, ಹೋಗಿ ರಿಸಲ್ಟ್ ಕಮ್ಮಿ ಮಾಡ್ಕೊಂಡು ಬರ್ತಾರೆ. ನಮ್ಮಲ್ಲಿ ನಾವು ಬಳಸ್ತಿರ್ತೀವಿ ಇಷ್ಟಾಗಿದ್ದು ಇಷ್ಟು ಮಾಡಿಲ್ಲ ಅಂತೇಳಿ. ಆಮೇಲೆ ಹೊರಗಡೆ ಹೋಗಿ ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡಿ ಬಂದ್ಬೇಕು, ಮಾರ್ಕ್ಸ್ ಕಮ್ಮಿ ಆಗಿದ್ದು ಅಂದ್ರೆ ಹೇಳೋದ್ನೇ ನೋಡ್ರಿ. ಮುದೋಳದಾಗ ದವಾಖಾನೆ ತೋರ್ಸಕ್ಕೆ ಸಾಕಾಗಿರ್ತದೆ. ದವಾಖಾನೆ ಹಿಂಗೆ ಹೋಗಿ ಹಿಂಗೆ ಡಾಕ್ಟರ್ ಮುಡ್ತಿರ್ತಾರೆ, ಸಾಧ್ಯ ಬರ್ರಿ ಡಾಕ್ಟರ್ ಕೊಂದ ಅದನ್ನು ದೊಡ್ಡ ದವಾಖಾನೆ ಹೋಗಿರ್ತಾರೆ. ಅದನ್ನು 1 ತಿಂಗಳು ಚಲೋ ಇರ್ತೈತೆ, 1 ತಿಂಗಳು ಅದನ್ನು ಆರಾಮ ಇದ್ದದನ್ನ ಸತ್ಯ ಬಂದ್ರೆ ಯಾರು ಡಾಕ್ಟರ್ ಬಂದನಾಗಿಲ್ಲ. ಅಲ್ಲಿ ತೋರಿಸಿದ್ವಿ ಉಳಿಲಿಲ್ಲ. ನಮ್ಮಲ್ಲಿನೂ ಅದಾಗೈತಿ ಗಡಿಬಾರ. ಇಲ್ಲಿ ನಮ್ಮಲ್ಲಿ 70 ಮಾಡಿರ್ತಾರೆ, ಅವ್ರು 90 ಮಾಡಿದ್ರೆ ಪೇರೆಂಟ್ ಬಂದ 90 ಆದ್ಮೇಲೆ ಖುಷಿ ಆಗೈತೆ ಅನ್ನೋ ಒಂದು 80% ಬಂಗಾರ ಅಂತ ಭಾಳ ಒಂದಿಷ್ಟು ಮಂದಿ ಆಕ್ಚುಲಿ ಸರ್ ನಮ್ಮ ಹುಡುಗಂದು 98 ಹಿಡಿದು ನಾನು ಹೋಗ್ತೀನಿ. ಹೌದಲ್ಲ, ನನಗೇನಿಲ್ಲ ಅಂತ SSLC 60, PUC 90, ಖುಷಿ ಪಡ್ಬೇಕು. ಈ ಹೊರಬಂದವ್ರು ನೋಡ್ಬೇಕ್ರಿ, ಒಬ್ಬರು ಕಡಿಮೆ ಆಗಿತ್ತಂದ್ರೆ ರಿಸಲ್ಟ್ ಆಗಿಲ್ಲ. ಯಾಕೆ ಹೇಳ್ರಿ? ಅಷ್ಟೇ ರೊಕ್ಕ ಖರ್ಚು ಆಗೋದು. ಮತ್ತು ಅಷ್ಟೇ ಕೇಳಿದ್ರೆ ಇಲ್ರಿ ಸ್ವಲ್ಪ ಕ್ಲೈಮೇಟ್ ಆಗಿ ಬರಲಿಲ್ರಿ ಅಂತ. ಈ ಜಮ್ಮು ಕಾಶ್ಮೀರ ಹಿಮಾಬಳ ಹುಬ್ಳ ಎಲ್ಲ ಭಾಳ ಐತಿ. ನಾವು ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಿರ್ತೀನಿ. ಅದಕ್ಕೋಸ್ಕರ ದಯಮಾಡಿ ನಿಮ್ಮ ಕಡೆಯಿಂದ 450 ತಾಸು ನೀವು ದಿನ ಇವತ್ತಿನಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಕ್ಲಾಸ್ ಹೋದ್ರಿ, ರಿಸಲ್ಟ್ ಭಾರಿ ಬರ್ತೈತಿ, ರ್ಯಾಂಕ್ ಬರ್ತಾವ, TV ಅವ್ರು ಬರ್ತಾರೆ, ಸರ್ ಬರ್ತಾರೆ. ನೀವು ರ್ಯಾಂಕ್ ಬಂದ್ರೆ ಅಂದ್ರೆ ನಿಮ್ಮಲ್ಲಿ ನಾನು ಒಂದು 3000 ಬರ್ತೀನಿ. ಯಾಕೆ ಹೇಳ್ರಿ? ನಿಮ್ಮನ್ನು ಅಭಿನಂದಿಸ್ತೀನಿ. ನನಗೆ ಮಕ್ಕಳ ನೋಡಿದ್ರೆ ಖುಷಿ ಆಗ್ತೈತಿ. ಯಾಕಂದ್ರೆ ನೀವು ಇವತ್ತು ಇಷ್ಟೊಂದು ಬರಬೇಕಾಗಿತ್ತು ಅಂದ್ರೆ ರಗಡ ಸ್ಟ್ರಗಲ್ಸ್ಗಳನ್ನು ಮಾಡಿರ್ತೀನಿ. ನಿಮ್ಮನ್ನು ಅಭಿನಂದಿಸೋದು. ಆಮೇಲೆ ಇನ್ನೊಂದೇನಂದ್ರೆ ನನಗೆ ಅಡ್ಮಿಷನ್ಸ್ ಬಗ್ಗೆ ಏನೂ ಬೇಕಾಗಿಲ್ಲ ರೀ. ರಗಡ ಹೇಳ್ತೀನಿ, 12-13 ಸಾವಿರ ಮಂದಿ ಎಂಟ್ರೆನ್ಸ್ ಬರೋದಾರ. ನಾನು ಒಂದು ಮಾತು ಹೇಳ್ತೀನಿ, ನಾನು ನೀವು ಇನ್ ಕೇಸ್ ಯಾರ ಮುದೋಳದಾಗ ಏನಿದೆ, ಧಾರವಾಡದಾಗ ಒಟ್ಟು IITians ರೀ ಸರ್, ಲೆಕ್ಚರರ್ ಸರ್ IITians. ನೀವು ಪ್ಯಾಕೇಜ್ ಕೇಳಿದ್ರೆ ನಾನು ಅದಕ್ಕೊಂದ್ಸಲ ಯಾರಿಗೋ ಒಬ್ಬರಿಗೆ ಎತ್ತಿದ್ದೆ, ಬಂದ್ರು ಮರ ಪ್ರೈವೇಟ್ನಾಗ ರೊಕ್ಕ ಎತ್ತಿದ್ದೆ. ಎಷ್ಟು ಪೇಮೆಂಟ್ ನಮ್ಮಲ್ಲಿ? ದೇ ಗೆಟ್ ಮಿನಿಮಮ್ 2 lakhs, 1.5 ಲಕ್ಷ 2 ಲಕ್ಷ ಹಿಂಗೆ ತಗೋತಾರೆ. ಇಲ್ಲೇ ನೀವು ಮುಂದೆ ಹೋಗ್ತಾರೆ ದಿನೇಶ್ ಅಂತಾರೆ, ಇವರು ಗೌರ್ಮೆಂಟ್ ಸೆಲೆಕ್ಷನ್ ಸರ್. ಗೌರ್ಮೆಂಟ್ ಒಳಗೆ ಲೆಕ್ಚರರ್ ಅಂತ ಸೆಲೆಕ್ಷನ್ ಆದ್ರೆ 1 ವಾರ ಹೋದ್ರು, ಬಂದು ಅಂದ್ರು ದಿನೇಶ್ ಸರ್ ನಾವು ಬಲ್ರಿ, ನಾನು ಗೌರ್ಮೆಂಟ್ ನಾನು ಕೂಡ ಕೆಲಸ ಮಾಡ್ತೀನಿ. ಮೊದಲ ಮೇಲೆ ಪಾಠ ಮಾಡ್ತಿದ್ರು, ಏನಂತಾರಲ್ಲ ನಾವು ನೌಕರಿ ಮಾಡ್ತಿದ್ರು. ಗೌರ್ಮೆಂಟ್ ಹಾಕ್ಬಿಟ್ಟು ಹೋದ್ರಿ, ಕೆಸರು ಹೋಗ್ಬೋದ್ರಿ ನೀವು ನೆನಪು ಬಂದ್ರಿ. ನೀವು ಗೌರ್ಮೆಂಟ್
ನೀವು ಅಪಾರ್ಟ್ ಕೇಳ್ಕೊಬೇಡಿ, ನೀವು ಮಾಡ್ತೀವಿ ಮತ್ತೆ ಯಾರು ಬಿಡೋದು. ಸರ್ ನಮ್ಮ ತಂದೆ ತಾಯಿ ಕೇಳಿದ್ದೇನೆ, ಅವ್ರು ಮಂಗಳೂರು. ನಮ್ಮ ತಂದೆ ತಾಯಿ ಕೇಳಿದ್ದೇನೆ, ಅವ್ರು 30 ಒಳ್ಳೆ ಆಯ್ತು ಮೈನೇ ಬರ್ತದೆ. ಮೊದಲ ಮಂದಿ ಬೈತಾರೆ, ಅವ ಎಲ್ಲ ಕೇಳಿಸ್ತಾವ ಕೇಳಿಸಿ ಬೇರೆ ಏನಾದ್ರು ಬೈದು ಕಳಿಸ್ತಾರೆ. ಮತ್ತು ನಾ ಹಚ್ಚಿದವ್ರನ್ನ ಗೆದ್ದಾರೆ. ನಾ ಏನಂತಿರ್ತೀನಿ, ಬೇಡ ನೀವು ಗೌರ್ಮೆಂಟ್ ಅವ್ರು ಮತ್ತು ನೀವೇ ಗೌರ್ಮೆಂಟ್ ಹೋಗಿ ಬಿಟ್ರಿ. ನಾನು ಇವ್ರ ಕಡೆ ತಾಕತ್ತೈತೆ. ನಾವು ಅವತ್ತು 12 ವರ್ಷದ ಇಂಡಿಯನ್ ಸ್ಟೋರಿ ಇದೆ. ಅವತ್ತು ಅವ್ರ ಬಯಾಲಜಿ ಲೆಕ್ಚರ್ ಜಾಯ್ನ್ ಆಯಿತು. ಈಸ್ ಒನ್ ಆಫ್ ದ ಬೆಸ್ಟ್ ನೀಟ್ ಫ್ಯಾಕಲ್ಟಿ ಕ್ಲಾಸ್ ಫಾರ್ ಇಟ್. ವ್ಯಕ್ತಿ ಮಾಡ್ತಾರೆ, ಇಷ್ಟ ಬೀಳ್ತಾರೆ ನೀಟ್ ಮಾರ್ಕ್ಸ್ ಅಂತ ಈಸ್ ದಿನೇಶ್. ಇವತ್ತು ನಾನು ಕೂಡ ಮತ್ತೆ ಪಗಾರ ಪೀರಿಯಡ್ ನೋಡೋದ್ರೆ ಅದನ್ನ ಹೇಳ್ತಾರೆ. ಗೌರ್ಮೆಂಟ್ನಾಗ ಇದ್ರೆ ಇನ್ಕ್ರಿಮೆಂಟ್ ಆಗಿ ಇವತ್ತಿಗೆ ಎಷ್ಟು ತಗೋತಿದ್ದಲ್ಲ ಅದ್ರ 3 ಪಟ್ಟು ತಗೋತಿರ್ಬೇಕಂತ ನನಗೆ ಅನಿಸ್ತದೆ. ಇನ್ಕ್ರಿಮೆಂಟ್ ಆಗಿ ನಿಮ್ಮೆಲ್ಲ ಇನ್ಕ್ರಿಮೆಂಟ್ ಸರ್ ಇಲ್ಲಿಂದ ಇಲ್ಲಿವರೆಗೆ ಬಂದರೆ ನಾನು ನೌಕರಿ ಮಾಡೋದ್ರಿಂದ ಆ ಇನ್ಕ್ರಿಮೆಂಟ್ ಒಂದು ಹಾಕಿದ್ರೆ ದೊಡ್ಡ ಜಗಳ. ಎಲ್ಲಿ ಇನ್ಕ್ರಿಮೆಂಟ್ ಕೇಳಿದ್ರೆ ನೀವು 2 ಲಕ್ಷ ಇರ್ತಂದ್ರೆ ಮುಂದಿನ ವರ್ಷ ಮುಂದೆ 2,20,000 ಆಗ್ತೈತೆ. ಯಾಕಂದ್ರೆ 10% ಹೈಕ್. 2,20 ಇರ್ತಂದ್ರೆ 2,42 ಆಗ್ತೈತೆ. ಇಟ್ಸ್ ಪ್ರಾಬ್ಲಮ್. ಹಂಗಂತ ಹೇಳಿದ್ರೆ ಗೌರ್ಮೆಂಟ್ ಇಸ್ ಬಂಗಾರ ಅದರಂತ ಯಾವುದೂ ಅಲ್ಲ. ಯಾಕಂದ್ರೆ ಗೌರ್ಮೆಂಟ್ ಲೆಕ್ಚರರ್ಸ್ಗಳು ಏನಿದಲ್ಲ ಅವರೆಲ್ಲ ಗೊತ್ತಿಲ್ಲ ನೋಡಿ. ಈಗ ಒಂದು ಎಕ್ಸಾಮ್ ಬಂದು ಭಾಳ ಕಟ್ ಆಫ್ ಒಂದು PT ಯಾವ್ದು ಹೆಸರು ನಾವು ಈಗಿನ ಪಾಸ್ ಆಗಿರ್ತಾರ ಅವ್ರು. ಮತ್ತು ಅವ್ರು ಕೇಳಿ ಹೋಗೋದಿಲ್ಲ. ಹಂಗಂತೆ ಪ್ರೈವೇಟ್ದವ್ರಿಗೆ ಈಗಂತ ಅವ್ರು ಚಲೋ ಇರ್ತಾರೆ, ಅವ್ರು ಚಲೋ, ಇವ್ರು ಚಲೋ, ನೀವು ಚಲೋ, ಒಟ್ಟ ಜಗತ್ತು ಚಲೋ ಇರ್ತಾರೆ, ನಾವು ಚಲೋ ಆಗಬೇಕೈತೆ. ಮಾಡ್ತೀರೇನ್ರು ಮಾಡಿ ಡೆಫಿನೆಟ್ಲಿ ಸೈನಿಂಗ್ ಅಂತ ನಾವಿದ್ದೀವಿ. ನೀವು ಇನ್ ಕೇಸ್ ನಾ ಮಾಡಿ ಹುಡುಗ ಇವಂಗ ನೀವು ಹುಡುಗ ಏನು ಹೇಳ್ತಾರೆ ಬಂದಕ್ಕೆ ಯಾರು ಮಾಡಿ ನಡಿ ಇನ್ನಲ್ಲ ಯಾರು ಏನು ಅವರಪ್ಪ ಬಂದು ಅವರಪ್ಪ ಹಿಡಿಕತ್ತದಲ್ಲ ಜನ ಕಲಿಸ್ತಾರೆ ನಡೆಯೋದು. ನಮಗೆ ಕಲಿಸೋದು ಅಂತ ಹುಚ್ಚ ಕರಿತೀನಿ ಬರಲಿ. ಆ ಹುಡುಗಿ ಕಲಿತಿದ್ದೆ ನಮಗೆ ಮಾಡ್ತೀನಿ. ಆ ಹುಡುಗಂಡು ನನ್ನೊಂದು ಮಾಡಲ್ಲ ನಾವು 50 ಅದರ ಬರೀಟು ಮಾಡಿದ್ದು ಅದೊಂದು ದೊಡ್ಡ ಹೆಲ್ಪ್ ಆಗಿತ್ತು. 32 ಹೈಯೆಸ್ಟ್ ಶುರು ಮಾಡಿದ್ದು ಕನ್ನಡದ ಹೆಸರು 32 ಗ್ರೇಸ್ ಮಾರ್ಕ್ಸ್ ಆಗಿ ಪಾಸ್ ಮಾಡಿರೋ. 36 ಮ್ಯಾಥ್ಸ್ ಸೈನ್ಸ್ ಇತ್ತು ನೋಡೋಣ. 32 ಮಾಡಿದ 5 ಮಾಡ್ತಿದ್ರಿ ನಾವು ಸೈನ್ಸ್ ತಟ್ಟಿರ್ತಾರೆ. ನಾವು ಎದಕ್ಕೆ ಡೈವರ್ ಮುಖಾಂಡ ಮಾಡ್ಕೊಂಡು ಹೇಳ್ತಾರೆ. ನಾನು ಎಲ್ಗಡೆ 5 ತಾಕಂದ್ರೆ ಅಕ್ಕೇನ ಮನಸ್ಸೈತಿ ಬಂದು ಮಾಡು. ಒಬ್ಬೊಬ್ರು ನಾನು ಹೇಳ್ತೀನಿ ಇದನ್ನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೆ ಅಭಿನಂದನೆಗಳು ಸರ್. ನನ್ನ ಕಡೆಯಿಂದ ಏನು ಮೋಟಿವೇಶನ್ ಮಾಡಬೇಕು ನಾನು ಮಾಡಿ. ಬಂಗಾರ ಅಂತ ಮಕ್ಕಳಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಕಾಯಕತ್ತಾರ. ನನ್ನ ಮಗ ಬರ್ತಾನೆ, ನನ್ನ ಹೆಸರು ತರ್ತಾನೆ, ನನ್ನ ಫಾರೆನ್ ತಗೊಂಡು ಅಂತೇಳಿ ಅದನ್ನು ಸಾಧಿಸ್ತೀರಿ. ಭಗವಂತನ ಆಶೀರ್ವಾದ ನಿಮಗಾಗಿರಲಿ. ಭಗವಂತನ ರೂಪದೊಳಗೆ ನೀವು ಶಿಕ್ಷಕರಾದ್ರೆ ಅವರನ್ನು ನೀವೆಲ್ಲ